ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಅದ್ಭುತಗಳು ಅಂದರೆ ಯಾವುವು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಭಕ್ತಿರಾವ್, ಈ ದಿನ ಕ್ರೈಸ್ತರ ಮಧ್ಯದಲ್ಲಿ ನಡೆಯುವಂಥ ಅನೇಕ ದುರ್ಬೋಧನೆ, ಈ ಅನೇಕ ದುರ್ಬೋಧನೆಗಳಿಂದ ಅನೇಕ ಮಂದಿ ನಾವು ಭಕ್ತರು, ನಾವು ನೀತಿವಂತರು, ನಾವು ಮರಣ ಹೊಂದಿದ ಮೇಲೆ ನಿತ್ಯ ಲೋಕಕ್ಕೆ ಸೇರಿಕೊಳ್ಳುತ್ತೇವೆ ಎಂಬ ಭ್ರಮೆಯಲ್ಲಿ ಇದ್ದಾರೆ. ನಾವು ಸತ್ತ ಮೇಲೆ ನಮಗೆ ಪರಲೋಕ ಸಿಗುತ್ತೆ, ನಮ್ಮ ಮಧ್ಯದಲ್ಲಿ ಇದ್ದಂಥ ದೇವರು ಅದ್ಭುತ ಸ್ವರೂಪನು, ನಮಗೆ ರಕ್ಷಣೆ ಇದೆ, ಇಂತಹ ಆಲೋಚನೆಯಲ್ಲಿ ಇದ್ದಾರೆ. ದೇವರು ಅದ್ಭುತ ಸ್ವರೂಪನು, ಅದು ನಿಜ. ಆದರೆ ಆತನನ್ನು ನಂಬಿರುವಂಥ ವಿಧಾನ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ಮೊದಲನೇದಾಗಿ ಕ್ರೈಸ್ತರು ಎಂದು ಕರೆಯಲ್ಪಡುವಂಥ ಭಕ್ತರು ಒಂದು ಸಾರಿ ಈ ವಿಷಯದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ತುಂಬ ಜನ ಬೋಧಕರು ಬೋಧನೆ ಮಾಡುವಾಗ ಈ ಸಮಾಜದಲ್ಲಿ ನಡೆಯುವಂಥದ್ದು ಏನಪ್ಪ ಅಂತ ನೋಡುವಾಗ ಅದ್ಭುತಗಳು, ಸೂಚಕ ಕ್ರಿಯೆಗಳು, ಇಲ್ಲಾಂದರೆ ಈ ಸಮಾಜದಲ್ಲಿ ಕೆಲವು ಆಸೆಗಳನ್ನು ಹುಟ್ಟಿಸುವಂಥ ಬೋಧನೆ ಇದು ಹೆಚ್ಚಾಗಿ ನಡೀತಾ ಇರುತ್ತೆ ಈ ಸಮಾಜದಲ್ಲಿ. ಯಾಕೆ ಈ ಬೋಧನೆ ನಡೀತಾ ಇದೆ ಅಂತ ನೋಡುವಾಗ, ಈ ಬೋಧನೆ ಹೇಳದೆ ಹೋದರೆ ಯಾವ ಬೋಧನೆ? ದೇವರು ಅದ್ಭುತಗಳನ್ನು ಮಾಡ್ತಾರೆ ನೀವು ನಂಬಿಕೊಂಡ್ರೆ, ದೇವರು ಸೂಚಕ ಕ್ರಿಯೆಗಳನ್ನು ಮಾಡ್ತಾರೆ ನೀವು ನಂಬಿಕೊಂಡ್ರೆ ಅಂತ ಹೇಳದೆ ಹೋದರೆ ಯಾರು ನಂಬುತ್ತಾರೆ? ಅದ್ಭುತಗಳನ್ನು ಮಾಡದೆ ಹೋದರೆ ಯಾರು ದೇವರನ್ನು ನಂಬುತ್ತಾರೆ ಎಂದು ಪ್ರಶ್ನೆ ಹಾಕೋರು ಯಾರು ಗೊತ್ತಾ? ಬೋಧಕರು. ದೇವರನ್ನ ನಂಬಬೇಕಾದ್ರೆ ಅದ್ಭುತಗಳು ನಡಿಬೇಕು, ಸೂಚಕ ಕ್ರಿಯೆಗಳು ನಡಿಬೇಕು, ಮಹತ್ ಕಾರ್ಯಕ್ರಮಗಳು ನಡಿಬೇಕು. ಅವಾಗ ಯೇಸು ಕ್ರಿಸ್ತರನ್ನು ನಂಬೋದಕ್ಕೆ ಅವಕಾಶ ಇರುತ್ತೆ. ತುಂಬ ಜನ ನಂಬುತ್ತಾರೆ. ಅದಕ್ಕೆ ಎಂಥವು ತೋರಿಸ್ತಾ ಇದ್ದಾರೆ ಅಂತ ನೋಡುವಾಗ ಸಾಕ್ಷಿಗಳನ್ನು, ಪ್ರಿಯರ ದೇವ್ರ ಮಕ್ಕಳಿರ, ಒಬ್ಬರಿಗೇನೋ ಹೊಟ್ಟೆ ನೋವಿದೆ, ನಾನು ಪ್ರಾರ್ಥನೆ ಮಾಡಿದೆ, ಈ ಹೊಟ್ಟೆ ನೋವು ಹೋಯಿತು, ದೇವ್ರ ಅದ್ಭುತ. ಇನ್ನೊಬ್ರಿಗೇನೋ ತಲೆನೋವಿತ್ತು, ತಲೆನೋವು ಹೋಯಿತು, ನಾನು ಪ್ರಾರ್ಥನೆ ಮಾಡಿದೆ, ತಲೆನೋವು ಹೋಯಿತು, ಇದು ಒಂದು ಅದ್ಭುತ. ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಜ್ವರ ಇತ್ತು, ನಾನು ಪ್ರಾರ್ಥನೆ ಮಾಡಿದೆ, ಅದಕ್ಕೆ ಈ ಜ್ವರ ಬಿಟ್ಟೋಯಿತು. ಮತ್ತೊಬ್ಬರಿಗೆ ಹೊಟ್ಟೆಯಲ್ಲಿ ಏನೋ ಒಂದು ಗಡ್ಡೆ ಇತ್ತು, ಇವರು ಪ್ರಾರ್ಥನೆ ಮಾಡಿದರು, ನನಗೆ ಸ್ವಸ್ಥತೆ ಆಯಿತು ಅಂತೇಳಿ ಇನ್ನೊಬ್ಬರದ್ದು ಸಾಕ್ಷಿಗಳು. ಈ ರೀತಿ ಅನೇಕ ಸಾಕ್ಷಿಗಳು ನಮ್ಮ ಮಧ್ಯದಲ್ಲಿ ತೋರಿಸುವಂಥದ್ದು, ಮಾತನಾಡುವಂಥದ್ದು, ಬೋಧನೆ ಹೇಳುವಂಥದ್ದು ಇದು ನಡೀತಾ ಇದೆ. ಇದ್ರ ಬಗ್ಗೆ ಅನೇಕ ಸಾರಿ ನಾವು ಮಾತನಾಡಿದ್ದೀವಿ, ಅನೇಕ ವಿಡಿಯೋಗಳನ್ನು ಮಾತನಾಡಿದ್ದೀವಿ. ಆದರೂ ಕೂಡ ಮಾತನಾಡುವಂಥ ಪರಿಸ್ಥಿತಿ ಏನಪ್ಪ ಅಂತ ನೋಡುವಾಗ ಕೆಲವರು ಫೋನ್ ಮಾಡಿ ಮಾತನಾಡುವುದು ಅದೇ ಅದ್ಭುತಗಳ ಬಗ್ಗೆ. ನೀವು ಅದ್ಭುತಗಳನ್ನು ನಂಬಲ್ಲ ಬ್ರದರ್, ಬೈಬಲಲ್ಲಿ ಅದ್ಭುತಗಳಿದೆ, ಬೈಬಲ್ನಲ್ಲಿ ಅದ್ಭುತಗಳು ನಡೆದಿದೆ. ಈಗಿನ ಕಾಲದಲ್ಲಿ ಅದ್ಭುತಗಳು ಅಂತ ಇವರು ನಂಬುತ್ತಾ ಇದ್ದಾರೆ. ಈ ಅದ್ಭುತಗಳಂದರೆ ಯಾವ ರೀತಿ ಇರುತ್ತೆ, ದೇವರು ಮಾಡುವಂಥ ಅದ್ಭುತಗಳು ಯಾವ ರೀತಿ ಇರುತ್ತೆ ಅನ್ನೋದು ಇವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ರೀ. ದೇವರು ಮಾಡುವಂಥ ಅದ್ಭುತಗಳು ಯಾವ ರೀತಿ ಇರುತ್ತೆ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ. ಹೊಟ್ಟೆ ನೋವು ಇದೆ ಅಂತ ತಿಳ್ಕೊಳ್ಳಿ, ಹೊಟ್ಟೆ ನೋವು ಗುಣ ಆಗಬೇಕಾದ್ರೆ ಔಷಧಿ ಇದೆಯಾ ಇಲ್ವಾ? ಔಷಧಿ ಇದೆ. ಅದೇ ಪ್ರಕಾರ ತಲೆನೋವು, ಕೆಲವು ರೋಗಗಳಿರುತ್ತೆ, ಈ ದೇಹಕ್ಕೆ ಸಂಬಂಧಪಟ್ಟಂಥ ಕೆಲವು ರೋಗಗಳಿದೆ. ಈ ಕೆಲವು ರೋಗಗಳಿಗೆ ಔಷಧಿ ಇದೆಯಾ ಇಲ್ವ ಅಂತ ನೋಡುವಾಗ ಎಲ್ಲ ರೋಗಗಳಿಗೆ ಔಷಧಿ. ಇನ್ನೂ ಪ್ರಿಯರ ದೇವ್ರ ಮಕ್ಕಳಿರ ನೋಡುವಾಗ ಯಾವುದೋ ಒಂದೊಂದು ರೋಗಕ್ಕೆ ಔಷಧಿ ಇಲ್ಲ. ಅನೇಕ ರೋಗಗಳಿಗೆ ಈ ಪ್ರಕೃತಿಯಲ್ಲಿ ಔಷಧಿ ಇದೆ. ಈ ಔಷಧಿ ಯಾರ ಮೂಲಕ ಬಂದಿದೆ ಅಂತ ನೋಡುವಾಗ ಅದು ದೇವ್ರ ಮೂಲಕ ಬಂದದ್ದು, ದೇವರೇ ಇಟ್ಟಿದ್ದಾರೆ. ಈ ಪ್ರಕೃತಿಯಲ್ಲಿ ಪ್ರತಿ ಒಂದು ರೋಗಕ್ಕೆ ಔಷಧಿಯನ್ನು ದೇವರು ಇಟ್ಟಿದ್ದಾರೆ ಪ್ರಿಯರೇ. ಈ ಪ್ರಕೃತಿಯಲ್ಲಿ ಅದನ್ನು ನಾವು ಬಳಸಿದಾಗ ಗುಣ ಆಗುತ್ತೆ. ಅದು ಕೂಡ ದೇವ್ರ ಮೂಲಕ ನಡೆಯುವಂಥದ್ದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಪ್ರಕೃತಿಯಲ್ಲಿ ಔಷಧಿ, ಈ ಪ್ರಕೃತಿಯಲ್ಲಿ ಇದ್ದಂಥ ಮೆಡಿಸಿನ್ ಇದೆಯಲ್ಲ, ಇದು ದೇವ್ರ ಮೂಲಕ ಬಂದಿದೆ. ದೇವ್ರ ಮೂಲಕನೇ ಗುಣ ಆಗುತ್ತೆ, ದೇವ್ರ ಮೂಲಕನೇ ಗುಣ ಆಗುತ್ತೆ, ದೇವ್ರ ಮೂಲಕನೇ ನಿವಾರಣೆ ಆಗುತ್ತೆ. ಆದರೆ ಪ್ರತ್ಯೇಕವಾಗಿ ಕ್ರೈಸ್ತ ಸಮಾಜದಲ್ಲಿ ಸಾಕ್ಷಿಗಳು ಕೊಡುವಂಥದ್ದು ನಡೆಯುತ್ತೆ. ಅದಕ್ಕೆ ಕರೀತಾರೆ ಇವರು ಬೋಧಕರು. ಏನಪ್ಪ ಅಂದರೆ ಕರೀತಾರೆ, ನೋಡಿ ಇವತ್ತು ಈ ವ್ಯಕ್ತಿಗೆ ಇಷ್ಟೊಂದು ಅದ್ಭುತ ಮಾಡಿದ್ರು, ನಿಮಗೂ ಮಾಡ್ತಾರೆ, ಇನ್ನೂ ಕೆಲವ್ರನ್ನ ಕರೆದುಕೊಂಡು ಬನ್ನಿ ಅಂತೇಳಿ ಈ ರೀತಿ ಬೋಧನೆ ನಡೀತಾ ಇರುತ್ತೆ. ಆ ರೀತಿ ಕರಿಬೋದಾ, ಆ ರೀತಿ ತೋರಿಸ್ಬೋದಾ ಅಂತ ನೋಡುವಾಗ ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸತ್ಯವಾದಂಥ ಜ್ಞಾನವನ್ನು, ಆತ್ಮಿಕವಾದಂಥ ಜ್ಞಾನವನ್ನು ಸಾರಬೇಕಾಗುತ್ತೆ. ನಿಜವಾಗ್ಲೂ ಅದ್ಭುತಗಳು ನಡೆದಿದೆ, ಎಲ್ಲಿ ನಡೆದಿದೆ, ಯಾರ ಮಧ್ಯದಲ್ಲಿ ನಡೆದಿದೆ ಅಂದರೆ ದೇವರ ಮೂಲಕ ಅದ್ಭುತ ನಡೆದಿದೆ. ದೇವರ ಭಕ್ತಾದಿಗಳ ಮೂಲಕ ಇದ್ದಾರಲ್ಲ, ಅಂದರೆ ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಅಲ್ಲಲ್ಲಿ ನಡೆದಿದೆ ರೀ ಅದ್ಭುತಗಳು. ಈ ಅದ್ಭುತಗಳು ಯಾವ ರೀತಿ ಇದೆ, ಇವರ ಮಧ್ಯದಲ್ಲಿ ಮಾತಾಡುವಂಥ ಅದ್ಭುತಗಳು ಯಾವ ರೀತಿ ಇದೆ, ಅದು ನಾವು ಪರಿಶೋಧನೆ ಮಾಡಬೇಕು, ಇಲ್ಲ ಆಲೋಚನೆ ಮಾಡಿ ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ಸುವಾರ್ತೆ ಹೇಳಬೇಕಾದ್ರೆ, ವಾಕ್ಯಗಳನ್ನು ಸಾರಬೇಕಾದ್ರೆ
ತುಂಬ ಜನ ಹೇಳ್ತಾರೆ ದೇವ್ರನ್ನ ನಂಬಿಕೊಂಡ್ರೆ ಅದ್ಭುತಗಳು ನಡೆಯುತ್ತೆ, ಅದು ನಡೆಯುತ್ತೆ, ಇದು ನಡೆಯುತ್ತೆ, ಸಮಸ್ಯೆಗಳು ಪರಿಹಾರ ಆಗುತ್ತೆ, ಕಷ್ಟಗಳು ಪರಿಹಾರ ಆಗುತ್ತೆ ಅಂತ. ಏನ್ರಿ, ಯೇಸು ಕ್ರಿಸ್ತರನ್ನು ನಂಬಿಕೊಂಡಂಥ ಭಕ್ತರಿದ್ದಾರಲ್ಲ, ತುಂಬ ಜನ ನೋಡುವಾಗ ಅನೇಕ ಶೋಧನೆಗಳನ್ನೇ ಅನುಭವಿಸಿದ್ದಾರೆ. ಇತಿಹಾಸ ನೋಡುವಾಗ ಅನೇಕ ಶೋಧನೆಗಳು, ಅನೇಕ ಕಷ್ಟಗಳನ್ನೇ ಅನುಭವಿಸಿದ್ದಾರೆ. ಅವರ ಕಷ್ಟವನ್ನು ದೇವರು ನೋಡಿಲ್ವಾ? ಮತ್ತು ನೋಡಿರುವಾಗ ಅವರ ಕಷ್ಟವನ್ನು ಯಾಕೆ ತೊಲಗಿಸಿಲ್ಲ? ಭಯಂಕರವಾದಂಥ ಕಷ್ಟಗಳನ್ನು ಅನುಭವಿಸಿದಾರಲ್ಲ, ಮಹಾಶ್ರಮೆಗಳನ್ನು ಅನುಭವಿಸಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ ಒಂದು ಸಾರಿ ಯೋಚನೆ ಮಾಡಿ. ಆದರೆ ಅವರು ಅನುಭವಿಸಿದ್ರು ಕೂಡ ಆ ಅನುಭವದಲ್ಲಿ ಆನಂದ ಪಟ್ಟಿದ್ದಾರೆ. ಅವರ ಜೊತೆಯಲ್ಲಿ ದೇವರು ಇದ್ದಾರೆ. ದೇವರನ್ನ ಅರ್ಥ ಮಾಡಿಕೊಂಡಂತಹ ಭಕ್ತರು ಆನಂದ ಪಟ್ಟಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಯಾಕೆಂದರೆ ಪರಲೋಕದಲ್ಲಿ ಬಹಳ ಪ್ರತಿಫಲ ಸಿಗುತ್ತೆ ಅಂತ. ನೋಡಿ, ದೇವರು ಮಾಡುವಂಥ ಅದ್ಭುತಗಳು ಹೇಗಿರುತ್ತೆ ಅದನ್ನು ಮೊಟ್ಟ ಮೊದಲು ನಮಗೆ ಅರ್ಥ ಆಗಬೇಕು. ಪ್ರತಿ ಕ್ರೈಸ್ತರಿಗೆ ಅರ್ಥ ಆಗಬೇಕು. ಒಂದು ಸಾರಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 18ನೇ ವಚನದಿಂದ 34ನೇ ವಚನದವರೆಗೆ ಕೆಲವು ವಿಷಯಗಳನ್ನು ನಾವು ಪರಿಶೋಧನೆ ಮಾಡಿಕೊಂಡು ಹೋಗೋಣ. ಹೀಗೆ ಆತನು ಅವರೊಂದಿಗೆ ಮಾತನಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನು ಕರೆದುಕೊಂಡು ಅವನ ಹಿಂದೆ ಹೋದನು. ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಏನ್ರಿ, 12 ವರ್ಷದಿಂದ ರಕ್ತಕುಸುಮ ರೋಗದಲ್ಲಿ ಇದ್ದಂಥ ಒಬ್ಬ ಹೆಂಗಸು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 12 ವರ್ಷದಿಂದ ರಕ್ತಕುಸುಮ ರೋಗ ಅಂದರೆ ಇದು ಬಹಳ ಕಷ್ಟಕರವಾದಂಥ ಪರಿಸ್ಥಿತಿ ಪ್ರಿಯರೇ, ಯಾರು ಸ್ತ್ರೀಯರ ಮಧ್ಯದಲ್ಲಿ. ಯಾಕಂದರೆ ಅವ್ರ ಕಷ್ಟ ಅವ್ರಿಗೇನೆ ಗೊತ್ತು. ಪ್ರತಿ ತಿಂಗಳು 3 ದಿನ 4 ದಿನ ಈ ಮುಟ್ಟು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಮುಟ್ಟು ಕಾರ್ಯಕ್ರಮ ನಡೆಯುವಂಥ ಆ ಸಂದರ್ಭದಲ್ಲಿ ಅವರು ಒಂದು ರೀತಿಯಲ್ಲಿ ದುಃಖದಲ್ಲಿ, ಇಲ್ಲ ಒಂದು ರೀತಿಯಲ್ಲಿ ಬೇಜಾರಲ್ಲಿ ಇರ್ತಾರೆ ಅವರು. ಆಗಿರುವಾಗ ಪ್ರತಿನಿತ್ಯ ರಕ್ತಸ್ರಾವ ನಡೆಯುವಂಥದ್ದು ಆದರೆ ಅವ್ರು ಬಹಳ ಕಷ್ಟ ಆಗುತ್ತೆ. ಏನೋ 4 ದಿನ 5 ದಿನ ಆದರೆ ಪರವಾಗಿಲ್ಲ, ತಡ್ಕೊಳ್ಬೋದು. 1 ವಾರ ಆದರೂ ಪರವಾಗಿಲ್ಲ, ಇಲ್ಲ ಒಂದು 10 ದಿನ ಸ್ವಲ್ಪ ಅವ್ರು ಸಹಿಸ್ಕೊಳ್ಬೋದು. ಸುಮಾರು ಈಕೆಗೆ ನೋಡುವಾಗ 12 ವರ್ಷ ಅಂತೆ. 12 ವರ್ಷದಿಂದ ಇದ್ದಾಗ ಆ ಸ್ತ್ರೀ ಯಾವ ರೀತಿ ಇರ್ಬೋದು, ಯಾವ ರೀತಿ ಆಕೆ ಬದುಕಿರ್ಬೋದು. ಅನೇಕ ವೈದ್ಯರ ಬಳಿಯಲ್ಲಿ ತೋರಿಸ್ಕೊಂಡಾಗಲೂ ಕೂಡ ಎಲ್ಲಿ ಗುಣ ಆಗಿಲ್ಲ. ಇರುವಂಥ ಹಣವೆಲ್ಲ ಖಾಲಿ ಮಾಡ್ಕೊಂಡಿದ್ದಾಳೆ, ಏನು ಉಳ್ಕೊಂಡಿಲ್ಲ. ಕೊನೆಯದಾಗಿ ಯೇಸು ಕ್ರಿಸ್ತರ ಬಗ್ಗೆ ತಿಳ್ಕೊಂಡಿದ್ದಾಳೆ. ಆತನ ಬಳಿಯಲ್ಲಿ ಹೋದರೆ ಖಂಡಿತವಾಗಿ ಗುಣ ಆಗುತ್ತೆಮ್ಮ ಅಂತೇಳಿ ಯಾರ ಮೂಲಕ ತಿಳ್ಕೊಂಡಿದ್ದಾಳೆ. ತಿಳ್ಕೊಂಡ ನಂತರ ಆತನ ಬಳಿಯಲ್ಲಿ ಹೋಗೋದು ಬೇಡ, ಆತನು ಧರಿಸ್ಕೊಂಡಿರೋಂಥ ವಸ್ತ್ರದ ಗೊಂಡೆಯನ್ನು ಮುಟ್ಟಿದರೆ ಸಾಕು ನನಗೆ ಗುಣವಾಗುತ್ತೆ ಅಂತೇಳಿ ನಂಬಿಕೆಯಿಂದ ಮುಟ್ಟಿದ್ದಾಳೆ. ಪ್ರಿಯರೇ, ಆಕೆ ಇಲ್ಲಿರುವಂಥ ಭಯಂಕರವಾದಂಥ ಒಂದು ರೋಗ ಗುಣವಾಗುತ್ತೆ. ಇದು ನೋಡಿ ದೊಡ್ಡ ಅದ್ಭುತ ಇದು. ಅಂದರೆ ಅನೇಕ ಮಂದಿ ವೈದ್ಯರ ಬಳಿಯಲ್ಲಿ ತೋರಿಸಿಕೊಂಡಾಗ ಎಲ್ಲಿ ಕೂಡ ಗುಣವಾಗಿಲ್ಲ. ಗುಣವಾಗದ ರೋಗ ಇದ್ದಾಗ ಆ ರೋಗ ಗುಣ ಆದರೆ ಅದು ಅದ್ಭುತ ಅಂತ ಹೇಳ್ಬೋದು. ಅದ್ಭುತ ಅಂದ್ರೆ ಅರ್ಥ ಏನು? ಈ ಪ್ರಪಂಚ ದೇಶದಲ್ಲಿ ಯಾರು ಗುಣ ಮಾಡಲಾರದ, ವಾಸಿ ಮಾಡಲಾರದ ರೋಗ ಇದ್ದಾಗ ಆ ರೋಗ ಒಂದೇ ಒಂದು ಕ್ಷಣದಲ್ಲಿ ತೆಗೆದಾಗ ಅದು ಅದ್ಭುತ ಆಗುತ್ತೆ. ಅದ್ಭುತ ಅಂದರೆ ಇವಾಗ ಈ ಕೆಲವು ರೋಗಗಳಿದೆ ನೋಡಿ, ಹೊರಗಡೆ ಔಷಧಿ ತಗೊಂಡಾಗ ಗುಣ ಆಗುತ್ತೆ. ಗುಣ ಆಗುವಂಥ ರೋಗ ಬಂದು ಮತ್ತೆ ಇವ್ರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಂಡಾಗ ಒಂದು ರೀತಿಯಲ್ಲಿ ಔಷಧಿ ಬಳಸ್ತಾ ಇರ್ತಾರೆ, ಮತ್ತೊಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಪ್ರಾರ್ಥನೆ ಮೂಲಕ ಗುಣ ಆಗಿದೆಯಾ, ಔಷಧಿ ಮೂಲಕ ಗುಣ ಆಗಿದೆಯಾ? ಇವರು ಔಷಧಿ ತಗೊಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಔಷಧಿ ತಗೊಂಡು ಪ್ರಾರ್ಥನೆ ಮಾಡಿಕೊಂಡು ಸಾಕ್ಷಿ ಬಂದು ಹೇಳ್ತಾರೆ, ಯೇಸು ಸ್ವಾಮಿ ನನಗೆ ಗುಣ ಮಾಡಿದ ಈ ರೋಗ, ಇದು ದೊಡ್ಡ ಅದ್ಭುತ ಅಂತ ಹೇಳ್ಕೊಳ್ತಾರೆ. ಇವಾಗ ಅನ್ಯರು ಕೂಡ ಔಷಧಿ ತಗೊಂಡು, ಅನ್ಯರು ರೋಗದಲ್ಲಿದ್ದಾರೆ. ರೋಗದಲ್ಲಿ ಅನ್ಯರು ಅಂದರೆ ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಂಥ ಪ್ರಜೆಗಳು ಯಾರೇ ಆಗಿರ್ಬೋದು. ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಂಥ ಪ್ರಜೆಗಳು ಅವರು ದೇವರ ದೃಷ್ಟಿಯಲ್ಲಿ ಅನ್ಯರು ಆಗ್ತಾರೆ. ಅನ್ಯರಾದಾಗ ಅವರಿಗೆ ರೋಗ ಬಂದಿಲ್ವಾ? ರೋಗ ಬಂದಾಗ ಅವರು ಆಸ್ಪತ್ರೆಗೆ ಹೋಗ್ತಾ ಇಲ್ವಾ? ಆಸ್ಪತ್ರೆಗೆ ಹೋಗಿ ಗುಣವಾಗ್ತಾ ಇಲ್ವಾ? ಗುಣವಾಗದೆ ಮನೆಗೆ ಹೋಗ್ತಾ ಇದ್ದಾರಾ? ಗುಣವಾಗದೆ ಹಾಗೆ ಇದ್ದಾರಾ? ಅವರ ಬಳಿಯಲ್ಲಿ ರೋಗ ಬರ್ತಾ ಇದೆ, ಅವರ ಬಳಿಯಲ್ಲಿ ರೋಗ ಬಂದಾಗ ಹೋಗಿ ಮೆಡಿಸಿನ್ ತಗೊಳ್ತಾ ಇದ್ದಾರೆ, ಔಷಧಿ ತಗೊಳ್ತಾ ಇದ್ದಾರೆ, ಗುಣವಾಗ್ತಾ ಇದ್ದಾರೆ. ನಮ್ಮಲ್ಲಿ ಕೂಡ ರೋಗ ಬರ್ತಾ ಇದೆ, ನಾವು ಔಷಧಿ ತಗೊಳ್ತಾ ಇದ್ದೀವಿ, ಗುಣವಾಗ್ತಾ ಇದೆ. ಇದೇ ಅದ್ಭುತ ಅಂದರೆ
ಆಲ್ರೆಡಿ ಔಷಧಿ ತಗೊಳ್ತಾ ಇದೀವಿ ದೇವ್ರ ಕೃಪೆ ಮೂಲಕ. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಈ ಔಷಧಿ ಇದೆಯಲ್ಲ, ಈ ಔಷಧಿ ದೇವ್ರು ಕೊಟ್ಟಂತ ಒಂದು ಅದ್ಭುತ. ಔಷಧಿ ಇದೆಯಲ್ಲ, ದೇವ್ರು ಕೊಟ್ಟಂತ ಅದ್ಭುತ. ಅದು ಟೋಟಲ್ ಈ ಜಗತ್ತಿನಲ್ಲಿ ಪ್ರತಿಯೊಂದು ಔಷಧಿ ಇದೆಯಲ್ಲ, ಈ ಔಷಧಿ ಕೂಡ ಅದ್ಭುತನೇ, ದೇವ್ರು ಕೊಟ್ಟಂತ ಅದ್ಭುತ. ಅದು ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡುವುದರಿಂದನೇ ಅದ್ಭುತ ನಡೆದಿದೆ ಅನ್ನುವಂಥದ್ದು ಇದೆಯಲ್ಲ, ಇದು ತಪ್ಪು. ಪ್ರತಿ ಎಲೆಗಳಲ್ಲಿ ಔಷಧಿ ಇದೆ, ಪ್ರತಿ ಮರಗಳಲ್ಲಿ ಔಷಧಿ ಇದೆ, ಪ್ರತಿ ಮಣ್ಣಿನಲ್ಲಿ ಔಷಧಿ ಇದೆ, ಪ್ರತಿ ಒಂದರಲ್ಲಿ ನಮಗೆ ಉಪಯೋಗವಾಗುವಂಥದ್ದು ಇದೆ. ಪ್ರತಿ ಒಂದರಲ್ಲಿ ಉಪಯೋಗವಾಗುವಂಥದ್ದು ಇರುವಾಗ ಈ ಔಷಧಿಯನ್ನು, ಈ ಗುಣಗಳನ್ನು ಇಟ್ಟೋರು ಯಾರಂತ ನೋಡುವಾಗ ದೇವರು ಆಗಿರುವಾಗ ಇದರಲ್ಲಿ ಅದ್ಭುತ ಇಲ್ಲ ಅಂತೀರಾ? ಎಲ್ಲದರಲ್ಲಿ ಅದ್ಭುತ ಇದೆ, ಎಲ್ಲದರಲ್ಲಿ ಅದ್ಭುತ ಇದೆ. ಆದ್ರೆ ನಾನು ದೇವ್ರನ್ನ ನಂಬಿಕೊಂಡಾಗಿದ್ದು ನಡೀತು ಅಂತ ಹೇಳ್ತಾರೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಅದರಲ್ಲಿ ನಿಜ ಇಲ್ಲ ರೀ. ಅದರಲ್ಲಿ ಏನಿಲ್ಲ ಅಂತ ನೋಡುವಾಗ ಇವರು ಹೇಳುವಂಥ ಮಾತಿನಲ್ಲಿ ನಿಜ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಮೆಡಿಸಿನ್, ಪ್ರತಿಯೊಂದರಲ್ಲಿ ಔಷಧಿ ಇದೆ, ಔಷಧಿಯನ್ನು ದೇವರು ಇಟ್ಟಿದ್ದಾರೆ. ಅದರಲ್ಲಿ ನೋಡುವಾಗ ದೇವರ ಅದ್ಭುತ ಇದೆ ರೀ. ದೇವರ ಅದ್ಭುತ ಒಂದು ರೀತಿಯಲ್ಲಿ ನೋಡುವಾಗ ಅದ್ಭುತ ಇದೆ. ಸ್ಪೆಷಲ್ ಆಗಿ ದೇವರು ಮಾಡುವಂಥ ಅದ್ಭುತಗಳು ಅದು ಬೇರೆ. ಈ ಪ್ರಕೃತಿಯಲ್ಲಿ ಎಲ್ಲದರಲ್ಲಿ ನೋಡುವಾಗ ಅದ್ಭುತಗಳಿದೆ, ದೇವರು ಸ್ಪೆಷಲ್ ಆಗಿ ಅದ್ಭುತಗಳು ಮಾಡಿದಾರಲ್ಲ, ಈ ಅದ್ಭುತಗಳನ್ನ ಇಲ್ಲಿ ನಾವು ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತೀವಿ. ಈ ಕಾಲದಲ್ಲಿ ಅಂಥ ಅದ್ಭುತಗಳೆಲ್ಲಾದರೂ ನಡೀತಾ ಇದೆಯಾ ಅಂತ ನಾವು ಗಮನಿಸ್ಬೇಕು. ಈಗಿನ ಕಾಲದಲ್ಲಿ ಅಂಥ ಅದ್ಭುತಗಳೆಲ್ಲಾದರೂ ನಡೀತಾ ಇದೆಯಾ ಅಂತ ಗಮನಿಸ್ಬೇಕು. ಇಲ್ಲಿ ಮಹಿಳೆಯನ್ನು ನೋಡುವಾಗ ಅದ್ಭುತವಾಗಿ ಆಕೆಗೆ ಸ್ವಸ್ಥತೆಯಾಗಿದೆ. ಆಮೇಲೆ 23ನೇ ವಚನವನ್ನ ಒಂದ್ಸಾರಿ ಪರಿಶೋಧನೆ ಮಾಡೋಣ. 23ನೇ ವಚನವನ್ನು, ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು, ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಜನರನ್ನು ಹೊರಕ್ಕೆ ಕಳಿಸಿದ ಮೇಲೆ ಆತನು ಒಳಕ್ಕೆ ಹೋಗಿ ಆಕೆ ಕೈ ಹಿಡಿಯಲು ಆಕೆ ಎದ್ದಳು. ಈ ಸುದ್ದಿ ಆ ದೇಶದೊಳಗೆಲ್ಲ ಹಬ್ಬಿತು. ಅಂದ್ರೆ ನಿಜವಾಗ್ಲೂ ಅಲ್ಲಿ ಸತ್ತಿದ್ದಾಳೆ. ಸತ್ತಿರುವಂತಹ ಮಗುವನ್ನ ಪ್ರಭು ಒಂದೇ ಒಂದು ಮಾತಿನಲ್ಲಿ ಎಬ್ಬಿಸ್ತಾನೆ ಪ್ರಿಯರೇ, ಮಗಳೇ ಎದ್ದೋಳು ಅಂತ. ಮಗಳೇ ಎದ್ದೋಳು ಅಂದಾಗ ಆ ಮಾತಿನಲ್ಲಿ ನೋಡಿ ಎಷ್ಟು ಅದ್ಭುತ ಇದೆ. ಅಂದ್ರೆ ಸತ್ತಂತ ಹುಡುಗಿಯನ್ನ ಎಬ್ಬಿಸುವಂತ ಶಕ್ತಿ ಯಾರಿಗಿದೆ ಅಂತ ನೋಡುವಾಗ ಪ್ರಭುಗಿದೆ. ಈ ಪ್ರಪಂಚ ದೇಶದಲ್ಲಿ ಸತ್ತವರನ್ನ ಯಾರಾದ್ರೂ ಎಬ್ಸಕ್ಕಾಗತ್ತಾ ಅಂತ ನೋಡುವಾಗ ಈ ಪ್ರಪಂಚ ದೇಶದಲ್ಲಿ ಯಾರ ಕೈಯಿಂದಲೂ ಆಗಲ್ಲ. ವೈದ್ಯರು ಕೂಡ ಪ್ರಿಯರಾದ ದೇವ್ರ ಮಕ್ಕಳಿರ ಈ ರೋಗಿಗಳಿಗೆ ಗುಣ ಮಾಡೋದಕ್ಕೆ, ವಾಸಿ ಮಾಡೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಆಪರೇಷನ್ ಆಗಿರ್ಬೋದು, ಇಲ್ಲ ಎಲ್ಲ ವಿಧವಾಗಿ ವ್ಯವಸ್ಥೆ ಮಾಡ್ತಾರೆ, ಎಲ್ಲ ವಿಧವಾಗಿ ಅವರಿಗೆ ಔಷಧಿ ಕೊಟ್ಟು ಅವ್ರನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೊನೆಯದಾಗಿ ಸಾಯುವಂಥ ಮೂಮೆಂಟ್ ಇದ್ದಾಗ ತಂದೆ ತಾಯಿಗಳನ್ನು ಕರೆದು, ಇಲ್ಲ ಬಂಧು ಮಿತ್ರರನ್ನು ಕರೆದು, ನಮ್ಮ ಕೈಯಲ್ಲಿ ಆಗಲಿಲ್ಲ, ಇನ್ನು ದೇವರೇ ನಿಮ್ಮನ್ನು ಕಾಪಾಡಬೇಕು ಅಂತೇಳಿ ಅವ್ರಿಗೂ ಒಪ್ಪಿಸ್ತಾರೆ. ಆನಂತರ ನೀವು ದೇವ್ರ ಮೇಲೆ ಭಾರ ಹಾಕಿ ಕೊನೆ ಗಳಿಗೆ ಇದು 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಉಳಿಯೋ ಅವಕಾಶ ಇಲ್ಲ, ಉಳಿಯುವಂಥ ಅವಕಾಶ ಇಲ್ಲ. ಒಂದು ವೇಳೆ ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ, ದೇವ್ರ ಚಿತ್ತ ಅದು ನಮ್ಗೆ ಗೊತ್ತಿಲ್ಲಮ್ಮ, ಯಾಕಂದರೆ ಇಷ್ಟೇ ಇದು ಅಂತೇಳಿ ಅವ್ರ ಕೈಲಿ ಇಲ್ವಾ ಅಂತ ನೋಡುವಾಗ ಅಲ್ಲಿ ಅವ್ರ ಕೈಯಲ್ಲಿ ಕೂಡ ಏನಿಲ್ಲ. ಒಂದು ವೇಳೆ ಕಾಪಾಡಿದ್ರು ಕೂಡ ಅದು ದೇವರ ಕೃಪೆಯಿಂದ ಆ ಹುಡುಗಿ ಬದುಕ್ಬೋದು, ಬದುಕದೇ ಇರ್ಬೋದು, ಅದು ನಡೆಯುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಯೇಸು ಕ್ರಿಸ್ತರು ಒಂದೇ ಒಂದು ಕ್ಷಣದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಎಬ್ಬಿಸಿದ್ದಾನೆ. ಇದನ್ನು ನೋಡುವಾಗ ಒಂದು ದೊಡ್ಡ ಅದ್ಭುತ ಅಂತಲೂ ಹೇಳ್ಬೋದು. ಇನ್ನು ಕೆಳಗಡೆ ಮಾತನ್ನು ನೋಡಿ, 27ನೇ ವಚನ, ಯೇಸು ಅಲ್ಲಿಂದ ಹೋಗುವಾಗ 2 ಕುರುಡರು, ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು. 2 ಕುರುಡರು ಏನ್ರಿ? ಈ ಕುರುಡರನ್ನು ನೋಡಿ, ಈ ಪ್ರಪಂಚ ದೇಶದಲ್ಲಿ ಯಾರಾದರೂ ಅವರಿಗೆ ಕಣ್ಣುಗಳನ್ನು ಕೊಡುವಂತೆ ಮಾಡೋಕ್ಕಾಗುತ್ತಾ? ಕೋಟಿ ಕೋಟಿ ಹಣ ಇರುತ್ತೆ ಅಂತ ತಿಳ್ಕೊಳ್ಳಿ, ಎಲ್ಲ ಕೋಟಿ ಕೋಟಿ ಹಣವನ್ನು ಕೊಡುತ್ತೇವೆ, ಇವ್ರಿಗೆ ಕಣ್ಣು ಬರುವಂತೆ ಮಾಡಿ ಅಂತಂದರೆ ಮಾಡೋಕ್ಕಾಗುತ್ತೆ? ಅಂದರೆ ಬೇರೆಯವರ ಕಣ್ಣುಗಳನ್ನು ಸೇರಿಸಿ ಆಪರೇಷನ್ ಮಾಡುವಂಥದ್ದು ಅದಲ್ಲ, ಅದು ಮಾಡೋದಲ್ಲ. ನೇರವಾಗಿ ಅವರಿಗೆ ಕಣ್ಣುಗಳು ಅಂದರೆ ಅವರ ದೇಹದ ಮೂಲಕನೇ ಕಣ್ಣು ಬರುವಂತೆ ಮಾಡುವಂಥ ಶಕ್ತಿ ಇದೆಯಾ ಅಂತ ಶಕ್ತಿ ಇದೆಯಾ? ನೇರವಾಗಿ ಆಪರೇಷನ್ ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರ ದೇಹದ ಮೂಲಕನೇ ಬರಬೇಕದು ಕಣ್ಣುಗಳು. ಬೇರೆಯವರ ಕಣ್ಣುಗಳು ತೆಗಿಬಾರ್ದು, ಇನ್ನೊಬ್ಬರ ಕಣ್ಣುಗಳನ್ನು ತೆಗಿಬಾರ್ದು, ಅವ್ರಿಗೇನೆ ನೇರವಾಗಿ ಕಣ್ಣು ಬರುವಂತೆ ಮಾಡ್ಬೇಕು. ಅಂಥದ್ದೇನಾದರೂ ಈ ಪ್ರಪಂಚ ದೇಶದಲ್ಲಿ ಇದೆಯಾ ಅಂತ ನೋಡುವಾಗ ಒಂದು ವೈದ್ಯರು ಆ ರೀತಿ ಕಣ್ಣುಗಳನ್ನು ಕೊಡುವಂಥ ವೈದ್ಯರು ಇಲ್ಲ, ಔಷಧಿ ಈ ಪ್ರಪಂಚ ದೇಶದಲ್ಲಿ ಇಲ್ಲ, ಔಷಧಿ ಕೂಡ ಇಲ್ಲ. ಆಗಿರುವಾಗ ಇಲ್ಲಿ ಯೇಸು ಪ್ರಭು ಒಂದೇ ಒಂದು ಸೆಕೆಂಡಲ್ಲಿ ಅವರಿಗೆ ಏನು ಮಾಡ್ತಾರೆ? ಗುಣ ಮಾಡ್ತಾರೆ, ಕಣ್ಣು ಬರುವಂತೆ ಮಾಡ್ತಾರೆ. ಕೆಳಗಡೆ ನೋಡಿ ಒಂದ್ಸಾರಿ, ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು, ಹೌದು ಸ್ವಾಮಿ ನಂಬುತ್ತೇವೆ ಅಂದರು.
ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಆಗ ಅವರಿಗೆ ಕಣ್ಣು ಬಂದವು. ಮುಟ್ಟಿದಾನೆ, ನೀವು ಏನು ನಂಬಿಕೊಂಡಿದ್ದೀರೋ ಅದರಂತೆ ಆಗಲಿ ಅಂತೇಳಿ ಅಂದ ತಕ್ಷಣ ಅವರಿಗೆ ಕಣ್ಣು ಬಂದಿದೆ. ಈ ಕಣ್ಣುಗಳು ಬಂದಿರುವಾಗ ಇದು ದೊಡ್ಡ ಅದ್ಭುತನ ಚಿಕ್ಕ ಅದ್ಭುತನ? ಅದ್ಭುತ ಅಂದ್ರೆ ಏನು? ಈ ಥರ ಇರುತ್ತೆ. ಅದ್ಭುತಗಳು ಅಂದ್ರೆ ಏನು ಪ್ರಿಯರೇ? ಅದ್ಭುತಗಳು ಅಂದರೆ ಈ ಥರ ಇರುತ್ತೆ ವಿನಃ. ಇವಾಗ ನೋಡಿ, ತುಂಬ ಜನ ಹೇಳ್ತಾರೆ ಕಣ್ಣು ಏನ್ರಿ ಹೊಟ್ಟೆಯಲ್ಲಿ ಗಡ್ಡೆ ಇತ್ತು, ಇವ್ರು ತೆಗೆದಾಕಿದ್ರು, ಇವ್ರು ಪ್ರಾರ್ಥನೆ ಮಾಡಿದ್ರು, ಇವ್ರು ತೆಗೆದಾಕಿದ್ರು, ಇವ್ರ ಮೂಲಕ ಸುಸ್ಥತೆ ಆಯಿತು ಅಂತೇಳಿ ಇದು ಮಾಡ್ತಾರೆ. ಆನಂತರ ಕೂಗಾಡ್ತಾರೆ, ಟಚ್ ಅಂದರೆ ಬೀಳಿಸ್ತಾರೆ. ಅಲ್ಲಿರುವಂಥ ಜನರು ನೋಡಬೇಕು, ಪ್ರಿಯರಾದ ದೇವ್ರ ಮಕ್ಕಳಿರ ಅವ್ರು ಮತ್ತೆ ಏನು ಭಕ್ತರು ನಂಗೆ ಅರ್ಥ ಆಗಲಿಲ್ಲ. ಎಲ್ಲ ನಟನೆ ಮಾಡೋರೇ ನೀವು ಎಲ್ಲರೂ ಕೂಡ ಏನಪ್ಪ ಅಂದರೆ ಸಿನಿಮಾದಲ್ಲಿ ನಾಟಕ ಮಾಡ್ತಾರೆ ನೋಡಿ. ಈ ನಟನೆ ಮಾಡೋದಕ್ಕೆ ಸೆಲೆಕ್ಟ್ ಮಾಡಿರ್ತಾರಲ್ವ, ಅಂತ ಸೆಲೆಕ್ಟ್ ಮಾಡಿ ಆರಿಸ್ಕೊಂಡು ಬಂದಿರ್ತಾರೆ. ಇವ್ರು ಬಿದ್ದೋಗ್ತಾರೆ. ಕೆಲವರೇನು ಹಾವು ತಿರುಗಾಡಿದ ಹಾಗೆ ಹೀಗೆ ಹಾಗೆ ತಿರುಗಾಡ್ತಾರೆ. ಇನ್ನೊಬ್ಬರೇನು ಸಿನಿಮಾ ಡೈಲಾಗ್, ಯಾವ ಸಿನಿಮಾ ಡೈಲಾಗಪ್ಪ, ಚಂದ್ರಮುಖಿ ಸಿನಿಮಾ ನೋಡಿರ್ತಾರೆ, ಇಲ್ಲಾಂದ್ರೆ ಇನ್ನೊಂದು ದೇವದ ಸಿನಿಮಾ ನೋಡಿರ್ತಾರೆ. ಆ ಚಂದ್ರಮುಖಿ ಯಾವ ರೀತಿ ಡೈಲಾಗ್ ಹೊಡೆದಿದ್ದಾಳೋ ಅದೇ ಥರ ಇವಳು ಕೂಡ ಸ್ಟಾರ್ಟ್ ಮಾಡ್ತಾಳೆ. ಅದೇ ಸೇಮ್ ಟೈಮ್ ಸಿನಿಮಾದಲ್ಲಿ ಅಲ್ಲೊಂದು ಸಿನಿಮಾ ನೋಡಿರ್ತಾರೆ, ಇಲ್ಲೊಂದು ಸಿನಿಮಾ ನೋಡಿರ್ತಾರೆ, ಸೀರಿಯಲ್ಗಳು ನೋಡಿರ್ತಾರೆ. ಇವರೆಲ್ಲ ಕೂಡ ಎಲ್ಲಿ ಹೋಗ್ತಾರೆ ಅಂತ ನೋಡುವಾಗ ಈ ಚರ್ಚಿನಲ್ಲಿ ಆ ಬೋಧಕನಿರ್ತಾನೆ, ಅವನು ಭೂತ ಪಿಶಾಚಿಗಳೆಲ್ಲ ತುಂಬಿರ್ತಾವ ಅವನು ಹೃದಯದಲ್ಲಿ. ಅಂದರೆ ಈ ದುರಾತ್ಮಗಳು ತುಂಬಿರುವಂಥ ಬೋಧಕ ಅವನು. ಕೆಲವ್ರನ್ನ ಆರಿಸ್ಕೊಂಡು ನೀವು ಹೀಗೆ ಒದ್ದಾಡಬೇಕು, ನೀವು ಹೀಗೆ ಒದ್ದು ಬಿಡಕ್ಕೆ ಎಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಟ್ರೈನಿಂಗ್ ಮತ್ತೇನಿಲ್ಲ. ಇಲ್ಲಾಂದ್ರೆ ಒಬ್ರು ನೋಡಿ ಒಬ್ಬರು ಕಲಿತಾರೆ, ಅವರು ಒಬ್ಬರನ್ನ ನೋಡಿ ಒಬ್ಬರು ಕಲಿತಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆ ಡೈಲಾಗ್ಗಳು ಎಲ್ಲಿ ಸಿನಿಮಾದಲ್ಲೇ ನೋಡಿರುವಂಥ, ನೀವು ಈ ಥರ ಮಾಡಿ, ನೀನು ಈ ಥರ ಮಾಡಿ, ನಾನು ಬೈಬಲ್ ಇಟ್ಕೊಳ್ತೀನಿ, ನೋಡ್ತೀನಿ, ಆಮೇಲೆ ಟಚ್ ಅಂದರೆ ಬಿದ್ದೋಗ್ಬೇಕು, ಈ ಥರ ಮಾಯ ಬೋಧನೆ ನಡೀತಾ ಇದೆ ಅಂತ ನೋಡುವಾಗ ಅನೇಕ ಸ್ಥಳಗಳಲ್ಲಿ ಈ ಥರ ನಡೀತಾ ಇದೆ, ಮೋಸ ನಡೀತಾ ಇದೆ. ಯೇಸು ಪ್ರಭು ಆ ಥರ ಎಲ್ಲಿ ಕೂಡ ಮಾಡಿಲ್ಲ. ಎರಡನೇದಾಗಿ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಭಕ್ತರಿದ್ದಾರೆ ನೋಡಿ, ಅಪೊಸ್ತಲರು, ಅವರು ಕೂಡ ಅದ್ಭುತಗಳನ್ನು ಮಾಡಿದ್ದಾರೆ. ಇವರು ಮಾಡಿದ ಹಾಗೆ ಎಲ್ಲೂ ಮಾಡಿಲ್ಲ. ಅವ್ರು ನಿಜವಾದ ಅದ್ಭುತಗಳನ್ನು ಮಾಡಿದ್ದಾರೆ. ಇವ್ರೇನು ಗೊತ್ತಾ, ದೆವ್ವದ ಮೂಲಕ ಕಲ್ತಿರುವಂಥ ಏನು ಹೇಳ್ಬೇಕು ಇವರಿಗೆ, ಕುತಂತ್ರ ಹೇಳ್ಬೇಕಾ, ಇಲ್ಲಾಂದ್ರೆ ಮಾಯ ಹೇಳ್ಬೇಕಾ, ಇಲ್ಲಾಂದ್ರೆ ಇಂಥವೆಲ್ಲ ಕಲಿತು ಜನರ ಮನಸ್ಸನ್ನು ಮರುಳು ಮಾಡಿ ಮಂಕು ಮಾಡಿ ದಾರಿ ತಪ್ಪಿಸ್ತಾ ಇದ್ದಾರೆ. ಅವೆಲ್ಲ ನೋಡುವಾಗ ಮನಸ್ಸು ಒಂದು ರೀತಿಯಲ್ಲಿ ಗೊಂದಲ ಸ್ಟಾರ್ಟ್ ಆಗುತ್ತೆ. ಹೃದಯದಲ್ಲಿ ಸಮಾಧಾನ ಇರಲ್ಲ. ಈ ದೇವರು ಇಷ್ಟು ಅಮಾಯಕರನ್ನು ಹಾಳು ಮಾಡ್ತಾ ಇದ್ದಾರಲ್ಲ ದೇವರು. ಮತ್ತು ಅವರಲ್ಲಿರುವಂಥ ಆತ್ಮ ನನ್ನ ತಂದೆಯ ದೇವರ ಆತ್ಮ ಅಲ್ವಾ, ದೇವ್ರ ಮೂಲಕ ಬಂದಿರುವಂಥ ಆತ್ಮ, ನನ್ನ ದೇಹದಲ್ಲಿರುವಂಥ ಆತ್ಮ, ಅವರಲ್ಲಿರುವಂಥ ಆತ್ಮ ದೇವರ ಮೂಲಕ ಬಂದಿರುವಾಗ ನನ್ನ ಅಣ್ಣನು, ನನ್ನ ತಮ್ಮನು, ಇಲ್ಲ ನನ್ನ ತಂಗಿ, ನನ್ನ ಮಕ್ಕಳು ಈ ರೀತಿ ಹಾಳಾಗ್ತಾ ಇರುವಾಗ ನೋವಾಗಲ್ವಾ? ಆ ರೀತಿ ನೋವಾಗುತ್ತೆ, ಆ ರೀತಿ ನೋವಾಗ್ತಾ ಇರುತ್ತೆ. ಹೇಗೆ ಹೇಳಿದ್ರೆ ಇವರಿಗೆ ಅರ್ಥ ಆಗುತ್ತೆ? ಹೇಗೆ ಹೇಳಬೇಕು? ಹೋಗ್ಲಿ, ಎಲ್ಲರೂ ಸೇರಿ ಗುಂಪಾಗಿ ಜಂದು ಎಲ್ಲ ನಿಂತ್ಕೊಳ್ತಾರೆ, ಕೂತ್ಕೊಳ್ತಾರೆ. ಅದಕ್ಕೆ ಯಾರು ರೆಡಿ ಇಲ್ಲ. ಕರಪತ್ರಿಕೆಗಳು ಹಂಚ್ತೀವಿ ಏನ್ರಿ, ಬೆಂಗಳೂರಲ್ಲಿ ಮೀಟಿಂಗ್ ಎಷ್ಟು ಮಾಡಿದ್ದೀವಿ ಅಂತ ನೋಡುವಾಗ ಅನೇಕ ಮೀಟಿಂಗ್ಗಳು ಪ್ರಿಯರಾದ ದೇವರ ಭಕ್ತರು, ಒಂದಲ್ಲ ಎರಡಲ್ಲ, ವರ್ಷದಲ್ಲಿ 5-6 ಮೀಟಿಂಗ್ಗಳು. ಕರಪತ್ರಿಕೆಗಳನ್ನು ಕೊಟ್ಟಿದ್ದೀವಿ, ವಾಲ್ ಪೋಸ್ಟರ್ಗಳನ್ನು ಅಂಟಿಸಿದ್ದೀವಿ, ಆನಂತರ ಮೀಡಿಯಾದಲ್ಲಿ ಕೂಡ ಪಬ್ಲಿಸಿಟಿ ಕೊಟ್ಟಿದ್ದೀವಿ, ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ. ಸುಮಾರು 2005ರಿಂದ ಅನೇಕ ಸಭೆಗಳನ್ನು, ಅನೇಕ ಕೂಟಗಳನ್ನು ಮಾಡಿದ್ದೀವಿ. ಮತ್ತು ಜನ ಯಾಕೆ ಬರ್ತಾ ಇಲ್ಲ ಅಂತ ನೋಡುವಾಗ ಎಲ್ಲರಿಗೂ ಬೇಕಾದದ್ದು ಮಾಯ ಮಾಡೋರು ಬೇಕು, ತಲೆ ಮೇಲೆ ಕೈ ಇಟ್ಟು ಮಾಯ ಮಾಡೋರು ಬೇಕು, ಟಚ್ ಅಂದರೆ ಬಿಡಿಸೋರು ಬೇಕು, ಇಲ್ಲಾಂದರೆ ಏನೋ ಒಂದು ಕಲಿಬೇಕು. ಇವ್ರ ಮಧ್ಯದಲ್ಲಿ ಕಲಿಬೇಕಾ ಅಂಥವ್ರನ್ನೇ ನಂಬಿ ಕೂತ್ಕೊಂಡಿದೆ. ಪ್ರತಿ ಕ್ರೈಸ್ತರು ಎಚ್ಚೆತ್ಕೊಳ್ಬೇಕ್ರಿ. ಈ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಳ್ಬೇಕು. ಸೈತಾನನ ಕಾರ್ಯಕ್ರಮಗಳು ಬೇರೆ ಹೊರಗಡೆ ಅಲ್ಲ, ಹೊರಗಡೆ ನಡೆಯುವಂಥದ್ದು ಬೇರೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ದೊಡ್ಡ ದೊಡ್ಡ ದುರಾತ್ಮಗಳ ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ಕಂಡುಹಿಡಿಬೇಕಲ್ಲ, ಅದನ್ನು ಗುರ್ತಿಡಿಬೇಕಂತಂದರೆ ಬೈಬಲ್ ಚೆನ್ನಾಗಿ ಸ್ಟಡಿ ಮಾಡಬೇಕು. ಇಲ್ಲಾಂದರೆ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಬೈಬಲನ್ನು ಸ್ಟಡಿ ಮಾಡದೆ ಹೋದರೆ, ಬೈಬಲನ್ನು ಪರಿಶೋಧನೆ ಮಾಡದೆ ಹೋದರೆ ಅರ್ಥ ಆಗಲ್ಲ. ಅವರು ಹೊರಟು ಹೋಗುತ್ತಿರುವಾಗ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಆತನ ಬಳಿಗೆ ಕರೆತಂದರು. ಆತನು ದೆವ್ವ ಬಿಡಿಸಿದ ಮೇಲೆ ಆ ಮೂಕನು ಮಾತನಾಡುವವನಾದನು. ಅದಕ್ಕೆ ಆ ಜನರು, ಇಸ್ರಾಯೇಲ್ ಜನರಲ್ಲಿ ಇಂಥ ಕಾರ್ಯವನ್ನು ಇದುವರೆಗೆ ಯಾರು ನೋಡಲಿಲ್ಲವೆಂದು ಬೆರಗಾದರು. ಇಂಥ ಕಾರ್ಯಕ್ರಮವನ್ನು, ಇದೇನು ಈತನು ಮಾಡುವಂಥ ಕಾರ್ಯಕ್ರಮ ನೋಡುವಾಗ ರಕ್ತ ಕುಸುಮ ರೋಗದಲ್ಲಿದ್ದಂಥ ಆಕೆ ಸ್ವಸ್ಥತೆ ಆದಳು, ಸತ್ತೋಗಿರುವಂಥ ಮಗು ಬದುಕಿಕೊಂಡಿತು. ಆನಂತರ ಇಬ್ಬರು ಕುರುಡರಿಗೆ ಗುಣವಾಯಿತು. ಈ ದೆವ್ವಗಳಿಂದ ಹಿಡಿದಂಥ ಈ ಮೂಕರು ಇವರಿಗೆ ಸ್ವಸ್ಥತೆಯಾಯಿತು. ಇಂತಹ ಅದ್ಭುತಗಳು ಇಸ್ರಾಯೇಲಲ್ಲಿ ಎಲ್ಲಿ ಕೂಡ ನೋಡಿಲ್ಲ. ಇವ್ರ ಬಳಿಯಲ್ಲಿ, ಅಂದರೆ ಇಸ್ರಾಯೇಲ್ಯರ ಬಳಿಯಲ್ಲಿ ನಾವು ಯಾರು ನೋಡಿಲ್ಲ ಅಂತೇಳಿ ಅಲ್ಲಿರುವಂಥ ಪ್ರಜೆಗಳು ಏನಾಗಿದ್ದಾರೆ ಗೊತ್ತಾ? ಬೆರಗಾಗಿದ್ದಾರೆ, ಆಶ್ಚರ್ಯ ಪಟ್ಟಿದ್ದಾರೆ. ಪ್ರಿಯರ ದೇವರು ಆಶ್ಚರ್ಯ. ಇವರು ಮಾಡುವಂಥದ್ದು ಒಬ್ಬರಿಗಾದ್ರೂ ಆಶ್ಚರ್ಯ ಆಗುತ್ತಾ? ಕಾಲಿಲ್ಲದವರಿಗೆ ಕಾಲುಗಳು ಬಂದಾಗ, ಕಣ್ಣಿಲ್ಲದವರಿಗೆ ಕಣ್ಣುಗಳು ಬಂದಾಗ ಆಶ್ಚರ್ಯ.
ಈ ಪ್ರಪಂಚ ದೇಶದಲ್ಲಿ ಯಾವ ವೈದ್ಯರು ಗುಣ ಮಾಡಲಾರದಂಥ ಒಂದು ರೋಗ ಇದ್ದಾಗ ಆ ರೋಗವು ಗುಣವಾದರೆ ಅದು ಆಶ್ಚರ್ಯ, ಅದು ಅದ್ಭುತ. ಅಂತಹ ಅದ್ಭುತಗಳು ಪ್ರಭು ಹೆಜ್ಜೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಸ್ಪೆಷಲ್ ಆಗಿ ಅಂದರೆ ಈ ಲೋಕವೇ ಅದ್ಭುತ ರೀ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಈ ಲೋಕನೇ ಅದ್ಭುತ. ಈ ಲೋಕದಲ್ಲಿ ಗಾಳಿ ಅದ್ಭುತ, ನೀರು ಅದ್ಭುತ, ತಿನ್ನುವಂಥ ಆಹಾರ ಪದಾರ್ಥಗಳು ಅದ್ಭುತ, ನಮ್ಮ ದೇಹ ಅದ್ಭುತ, ನಮ್ಮ ಅವಯವಗಳ ದೇಹ ಇದೆ ಅಲ್ವಾ, ಇದು ಅದ್ಭುತ. ಈ ಜಗತ್ತೇ ಅದ್ಭುತ ರೀ. ಈ ಜಗತ್ತಿನಲ್ಲಿ ಸ್ಪೆಷಲ್ ಆಗಿ ಪ್ರಭು ಮಾಡಿರುವಂಥ ಅದ್ಭುತಗಳು, ಸ್ಪೆಷಲ್ ಆಗಿ ಅಂದರೆ ಎಕ್ಸ್ಟ್ರಾ ಮಾಡಿರುವಂಥದ್ದು, ಮಾಡಿ ತೋರಿಸಿರುವಂಥದ್ದು. ಒಂದು ಸರಿ ಯೋಚನೆ ಮಾಡಿ, ಈ ಜಗತ್ತಿನಲ್ಲಿ ನೋಡುವಾಗ ಈ ಅದ್ಭುತ ನೋಡಿದ್ರೇ ಸಾಕು, ದೇವರು ಇದ್ದಾರಂತೇಳಿ ದೇವರಿಗೆ ವಿಧೇಯರಾಗಬೇಕು. ಆ ದೇವರು ನಮ್ಮ ತಂದೆ ಎಂದು, ಆ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ ಎಂದು, ಆ ದೇವ್ರ ಮೂಲಕ ನಾವು ಹುಟ್ಟಿದ್ದೇವೆ ಎಂದು ವಿಧೇಯರಾಗಬೇಕು, ದೇವರಿಗೆ ಒಳಪಡಬೇಕು ದೇವರಿಗೆ. ಪ್ರಿಯರ ದೇವ್ರ ಮಕ್ಕಳಿರ, ನಂಬಿದಂಥ ಭಕ್ತರನ್ನ ದೇವ್ರು ಕೈ ಬಿಡಲ್ಲ. ಏನ್ರಿ ದೇವ್ರು ಕೈ ಬಿಡ್ತಾರೆ? ನಂಬಿದಂಥ ಭಕ್ತರನ್ನ ದೇವ್ರು ಕೈ ಬಿಡ್ತಾರ? ಟೋಟಲ್ ಲೋಕವನ್ನೇ ಅವ್ರು ಕಾಪಾಡುವಾಗ, ಲೋಕವನ್ನೇ ಅವ್ರು ಕಾಪಾಡುವಾಗ ನಂಬಿ ಬಂದಿರುವಂತ ನಿನ್ನನ್ನ ದೇವ್ರು ಕೈ ಬಿಡ್ತಾರಾ? ಲೋಕನೇ ಅವ್ರು ಕಾಪಾಡ್ತಾ ಇದ್ದಾರೆ, ಲೋಕನೇ ಅವ್ರು ನಡೆಸ್ತಾ ಇದ್ದಾರೆ. ಲೋಕದಲ್ಲಿ ಎಲ್ಲವನ್ನು ನಡೆಸೋರು, ಎಲ್ಲವನ್ನು ಕಾಪಾಡೋರು, ಎಲ್ಲವನ್ನು ಎಲ್ಲರಿಗೂ ಆಹಾರ ಕೊಡುವವರು ಅವರಾಗಿರುವಾಗ ನಂಬಿ ಬಂದಿರುವಂತ ನಿನ್ನನ್ನ ದೇವ್ರು ಕೈ ಬಿಡ್ತಾರಾ? ಅಮ್ಮ ಕೈ ಬಿಡ್ತಾರ? ಕೈ ಬಿಡಲ್ಲ. ಖಂಡಿತವಾಗಿ ಕೈ ಹಿಡಿದು ನಿನ್ನನ್ನು ನಡೆಸ್ತಾರೆ, ನಿನ್ನನ್ನು ಕಾಪಾಡ್ತಾರೆ. ಅದಕ್ಕೆ ಏನಪ್ಪ ಅಂತಂದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಎದುರು ನೋಡಬೇಕಾಗತ್ತೆ. ಅವ್ರು ಮಾಡುವಂಥ ಕಾರ್ಯಕ್ರಮಗಳು ಅದ್ಭುತವಾಗಿರುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಎದುರು ನೋಡಬೇಕಾಗತ್ತೆ. ಆದರೆ ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಮಾಡುವಂಥ ಕೆಲವು ಇರುತ್ತೆ ನೋಡಿ, ಚಿಕ್ಕ ಚಿಕ್ಕದ್ದು ತೋರಿಸ್ತಾ ಇರ್ತಾರೆ. ಅದು ಅಲ್ವೇ ಅಲ್ಲ ರೀ. ಅದು ಬಹಳ ಚಿಕ್ಕದದು, ಬಹಳ ಚಿಕ್ಕದ್ದು. ತಲೆನೋವು ಇದೊಂದು ಚಿಕ್ಕದು, ಹೊಟ್ಟೆ ನೋವು ಅದೊಂದು ಚಿಕ್ಕದ್ದು, ಆಮೇಲೆ ಚಿಕ್ಕ ಚಿಕ್ಕ ರೋಗಗಳು ಇವೆಲ್ಲ ಚಿಕ್ಕದು. ನೀನು ದೊಡ್ಡ ಅದ್ಭುತ ಅಂದರೆ ಕಣ್ಣುಗಳು ಇಲ್ಲದವರಿಗೆ ಕಣ್ಣುಗಳು ಬಂದರೆ ಅದು ದೊಡ್ಡ ಅದ್ಭುತ ರೀ. ಅಂತಹ ಅದ್ಭುತಗಳನ್ನು ತೋರಿಸ್ಬೇಕು. ಕಾಲುಗಳಿಲ್ಲಲ್ವಾ? ಯಾರಿಗಾದ್ರೂ ಕಾಲುಗಳಿಲ್ಲದಂತ ತುಂಬ ಜನ ಅಂಗವಿಕಲರು ಇರ್ತಾರೆ, ಕುಂಟರು ಇರ್ತಾರೆ ಪ್ರಿಯರೇ, ಅವರಿಗೆ ಕಾಲುಗಳು ಬಂದ್ರೆ ಅದು ದೊಡ್ಡ ಅದ್ಭುತ ರೀ. ಕಣ್ಣುಗಳು ಬಂದ್ರೆ ದೊಡ್ಡ ಅದ್ಭುತ. ಅಂತಹ ಅದ್ಭುತವನ್ನ ಸ್ಪೆಷಲ್ ಆಗಿ ಮಾಡಿದಾಗ, ಇವಾಗ ನಡೆದಾಗ ಅದು ದೊಡ್ಡ ಅದ್ಭುತ. ಅಂಥದ್ದೆಲ್ಲಾದ್ರೂ ನಡೆದಿದೆಯಾ ಅಂತ ನೋಡುವಾಗ ಅಂಥದ್ದು ಪ್ರಪಂಚ ದೇಶದಲ್ಲಿ ಯಾವನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಒಂದು ವೇಳೆ ದೇವ್ರಿಗೆ ಸಮಸ್ತ ಸಾಧ್ಯ, ದೇವ್ರನ್ನ ಬಿಟ್ಬಿಡಿ. ಆ ವರವನ್ನು ಈಗಿನ ಕಾಲದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಮತ್ತೆ ಈಗಿನ ಕಾಲದಲ್ಲಿ ಅಂತ ವರವನ್ನು ಯಾರಿಗೂ ಕೊಟ್ಟಿಲ್ಲ. ಒಂದು ಕಾಲದಲ್ಲಿ ಭಕ್ತರು, ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದವರು ಭಕ್ತರಿದ್ದಾರಲ್ಲ, ಅವರು ಮಾಡಿದ್ರು, ಯೇಸು ಕ್ರಿಸ್ತರು ಮಾಡಿದ್ರು, ಅನೇಕ ಅದ್ಭುತಗಳನ್ನು ಅವ್ರು ಮಾಡಿ ತೋರಿಸಿದ್ರು. ಅಂತಹ ಅದ್ಭುತಗಳನ್ನ ಈ ಕಾಲದಲ್ಲಿ ದೇವರು ಯಾರಿಗೂ ಕೊಟ್ಟಿಲ್ಲ. 1ನೇ ಶತಮಾನದಲ್ಲಿ ದೇವರು ನಿಲ್ಲಿಸಿದ್ದಾರೆ ಪ್ರಿಯರ ದೇವರು. ಒಂದು ವೇಳೆ ಮಾತಾಡ್ಬೋದು, ಬ್ರದರ್ ಅಂಥವ್ರಿಗೆ ಕೊಟ್ಟಿದ್ರು, ಇಂಥವ್ರು ನೀನು ಹೇಳ್ಬೋದು. ಈಗಿನ ಕಾಲದಲ್ಲಿ ನೀನು ಹೇಳ್ಕೊಳ್ಬೋದು. ಕಣ್ಣುಗಳು ಬಂದಿದೆಯಾ? ನಿಜವಾಗ್ಲೂ ಹುಟ್ಟಿದಂದಿನಿಂದ ಕುರುಡನಾಗಿರ್ಬೇಕು. ಹುಟ್ಟಿದಂದಿನಿಂದ ಕುರುಡನಾಗಿರುವಾಗ ಅಂಥವರಿಗೆ ಕಣ್ಣುಗಳು ಬಂದ್ರೆ ಅದು ದೊಡ್ಡ ಅದ್ಭುತ. ಹುಟ್ಟಿದಂದಿನಿಂದ ಕುಂಟನಾಗಿರುವಾಗ ಆ ಕುಂಟನಿಗೆ 2 ಕಾಲುಗಳು ಬಂದ್ರೆ, ಇಲ್ಲ 1 ಕಾಲು ಬಂದ್ರೆ ಅದು ಅದ್ಭುತ, ಅದು ಅದ್ಭುತ. ಇಂತಹ ಅದ್ಭುತಗಳನ್ನ ನಡೆದಾಗ ಪ್ರಿಯರ ದೇವ್ರ ಮಕ್ಕಳಿರ, ಅದಕ್ಕೆ ಏನಂತಾರೆ ಹೇಳಿ? ಅದಕ್ಕೆ ಅದ್ಭುತಗಳು ಅಂತಾರೆ. ಅದ್ಭುತ ಅದು ಯಾರ ಮೂಲಕ ನಡೆದಿದೆ? ಅದು ದೇವ್ರ ಮೂಲಕ ನಡೆದಿರುವಂಥದ್ದು. 14ನೇ ಅಧ್ಯಾಯಕ್ಕೆ ಬನ್ನಿ. 14ನೇ ಅಧ್ಯಾಯ, ಅದೇ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ, ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ 5 ರೊಟ್ಟಿ 2 ಮೀನುಗಳನ್ನು ತಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಗಂಡಸರ ಸಂಖ್ಯೆ 5,000
ಮಂದಿ ಅಂತ, ಅಂದರೆ ಸುಮಾರು ಸಾವಿರಾನುಗಟ್ಟಲೆ ಜನ ಬಂದಿದ್ದಾರೆ, ಸ್ತ್ರೀಯರು ಪುರುಷರು ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಸುಮಾರು ಹಡವಿಯಲ್ಲಿ ಸುವಾರ್ತೆ ಕೇಳಿದ್ದಾರೆ. ಅವರಿಗೆ ಹಸಿವಾಗಿದೆ. ಅವಾಗ ಶಿಷ್ಯರು ಬಂದು, ಅಯ್ಯ ಕಳಿಸ್ಕೊಟ್ಬಿಡಿ, ಯಾಕೆಂದ್ರೆ ಹೋಗಿ ಊಟ ಮಾಡ್ಕೊಡ್ತಾರೆ ಅಂತ ಹೇಳಿದಾಗ ಅವ್ರಿಗೆ ಊಟ ನೀವೇ ಬಳಸ್ಬೇಕು. ಸುಮಾರು ಸಾವಿರಾನುಗಟ್ಟಲೆ ಜನ ಇದ್ದಾರೆ. ಸಾವಿರಾನುಗಟ್ಟಲೆ ಜನ ಇರುವಾಗ ಇವರೆಲ್ಲರಿಗೆ ಯಾರು ಬಳಸಬೇಕು? ನೀವೇ ಅವ್ರಿಗೆ ಬಳಸಬೇಕು ಅಂತ. ಏನಿಲ್ಲಲ್ಲ, ಆಹಾರ ಪದಾರ್ಥಗಳೇನಿಲ್ಲ. 5 ರೊಟ್ಟಿಗಳು 2 ಮೀನುಗಳು ಮಾತ್ರ ಇದೆಯಾ. ಈ 5 ರೊಟ್ಟಿಗಳು 2 ಮೀನುಗಳು ಎಷ್ಟು ಮಂದಿ ಊಟ ಮಾಡೋಕ್ಕಾಗುತ್ತೆ? 5 ರೊಟ್ಟಿಗಳು 2 ಮೀನುಗಳು ಎಷ್ಟು ಮಂದಿ ಊಟ ಮಾಡೋಕ್ಕಾಗುತ್ತೆ? 10 ಮಂದಿ ಅಂದುಕೊಳ್ಳೋಣ. ಅರ್ಧ ಅರ್ಧ, ಒಂದು ರೊಟ್ಟಿಯಲ್ಲಿ 4 ತುಂಡುಗಳನ್ನು ಮಾಡಿಕೊಂಡು ಊಟ ಮಾಡಿದ್ರೆ ಎಷ್ಟು ಮಂದಿ ಅಪ್ಪ? ಒಂದು 20 ಮಂದಿ ಅಂದುಕೊಳ್ಳೋಣ ಪ್ರೇಯರ್, ಹೌದಲ್ವ? 20 ಮಂದಿ ಅಂದುಕೊಳ್ಳಿ, ಸುಮ್ಮನೆ ನಾವು ಅಂದುಕೊಳ್ಳೋಣ. 20 ಮಂದಿ ಊಟ ಮಾಡಲ್ಲ. 5 ರೊಟ್ಟಿ ಅಂದರೆ 2-3 ಊಟ ಮಾಡಿಬಿಡ್ತಾರೆ. ನಾವು ಸ್ವಲ್ಪ ಜಾಸ್ತಿ ಅಂದ್ಕೊಳ್ಳೋಣ. ಸುಮಾರು ಸಾವಿರಾನುಗಟ್ಟಲೆ ಜನ ಇರುವಾಗ ಅವರೆಲ್ಲರಿಗೂ ಊಟ ಆಗುತ್ತೆ. ಇವರೆಲ್ಲರನ್ನ ಕುಂದ್ರಿಸ್ರಿ, ಲೈನೇ ಅಂದರೆ ನೆಲದ ಮೇಲೆ ಕುಂದ್ರಿಸ್ರಪ್ಪ, ನೀವೇ ಊಟ ಬಳಸ್ರಿ. ಪ್ರಾರ್ಥನೆ ಮಾಡಿದ್ದಾರೆ ಅಂತ ಪ್ರಭು. ಈ 5 ರೊಟ್ಟಿಗಳನ್ನೇ 2 ಮೀನುಗಳಿಟ್ಕೊಂಡು ಪ್ರಾರ್ಥನೆ ಮಾಡಿದಾಗ, ಪ್ರಿಯರ ದೇವ್ರ ಮಕ್ಕಳಿರ, ಪ್ರಾರ್ಥನೆ ಮಾಡಿದಾಗ ಈ ರೊಟ್ಟಿಗಳು ಎಷ್ಟು 5 ರೊಟ್ಟಿಗಳು ಮೀನುಗಳಿದೆಯಲ್ಲ, ಅದೇನಾಗ್ತಾ ಇದೆ? ಆ ರೊಟ್ಟಿಗಳು ಖಾಲಿ ಆಗ್ತಾ ಇಲ್ಲ, ಮೀನುಗಳು ಖಾಲಿ ಆಗ್ತಾ ಇಲ್ಲ. ಇಲ್ಲಿ ಹೋಗಿ ಬಳಸ್ತಾ ಇದ್ದಾರೆ, ಆ ರೊಟ್ಟಿಗಳು ಹಾಗೆ ಬೆಳೀತಾ ಇದೆ. ಬಳಸ್ತಾ ಇದ್ದಾರೆ, ಏನ್ರಿ ಬೆಳೀತಾ ಇದೆ. ಅದು ಅವರೆಲ್ಲರಿಗೂ ಬಳಸ್ತಾ ಇದ್ದಾರೆ. ಅದೆಷ್ಟು ಅದ್ಭುತ ಹೇಳಿ, ದೊಡ್ಡ ಅದ್ಭುತ ಅಂದರೆ ಹಾಗೆ. ಇವಾಗ ಸಿಂಪಲ್ ಆಗಿ ಇವರು ಅದ್ಭುತಗಳನ್ನು ಮಾಡೋರಿದ್ದಾರಲ್ಲ, ಸುಮಾರು ಪ್ರಾರ್ಥನೆ ಕೂಟ ನಡೆಯುತ್ತೆ. ಪ್ರಾರ್ಥನೆ ಕೂಟ ಸುಮಾರು ಸಾವಿರಾನುಗಟ್ಟಲೆ ಜನ ಬಂದಿರ್ತಾರೆ. ಒಂದು 10,000 ಜನ ಬಂದಿರ್ತಾರೆ, ಇಲ್ಲ 5,000 ಜನ ಅಂದ್ಕೊಳ್ಳೋಣ. ದೊಡ್ಡ ಕೂಟಗಳು ನಡೀತಾ ಇರುತ್ತೆ ಪ್ರೇಯರೆ. ಊಟ ಮಾಡೋದು ಬೇಡ, ಯಾರು ಮಾಡೋದು ಬೇಡ. ಏನಪ್ಪ ಅಂದರೆ ಇವ್ರು ಬಂದು ಸ್ವಲ್ಪ ಏನಪ್ಪ ಏನು ಬೇಕು, ಒಂದು 2 ಪ್ಲೇಟ್ ಬಿರಿಯಾನಿ ಊಟ ಕೊಡೋಣ ತಂದು ಇವ್ರ ಕೈಯಲ್ಲಿ ಕೊಟ್ಬಿಡೋಣ. ಅಯ್ಯ ನೀವು ಪ್ರಾರ್ಥನೆ ಮಾಡಿ. ಅವರು 5 ರೊಟ್ಟಿ 2 ಮೀನು ಪ್ರಾರ್ಥನೆ ಮಾಡಿದಾಗ ಎಲ್ಲರೂ ಊಟ ಮಾಡಿದ್ರು. ನಾವು ಇವಾಗ 10 ಪ್ಲೇಟು ಬಿರಿಯಾನಿ ತಂದಿದ್ದೀವಿ, ಇದನ್ನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಹಂಚ್ಬಿಡೋಣ. ಎಲ್ಲರಿಗೂ ಹಂಚೋಕ್ಕಾಗತ್ತಾ? ಅವ್ನು ಹೇಳ್ತಾನೆ, ಲಾಸ್ಟ್ ಒಂದು ಸ್ಪೂನ್ ತೊಗೊಳ್ಬಾಪ, ಸ್ಪೂನಿಂದ ಕೊಡುಪ. ಏನು ಪ್ರಸಾದ ಹಾಗೆ ಸ್ಪೂನಿಂದ ಪ್ರಸಾದದ ಹಾಗೆ ಕೊಡಬೇಕೆ ವಿನಃ ಅವರೆಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕೋಕ್ಕಾಗತ್ತೆ? ಇವ್ರಿಗೆ ಹೊಟ್ಟೆ ತುಂಬ ಎಲ್ಲರಿಗೂ ಊಟ ಹಾಕಿದರೆ ಅದು ಅದ್ಭುತ. ಅಂಥದ್ದೇನಾದರೂ ಯಾರಾದರೂ ಮಾಡಿ ತೋರಿಸಿದ್ದಾರೆ ಮುಖಾಮುಖಿಯಾಗಿ? ಹೊಟ್ಟೆಯಲ್ಲಿ ಗಡ್ಡೆ ಹೋಯ್ತು. ಗಡ್ಡೆ ಯಾರು ನೋಡಿದ್ದಾರೆ? ಹೊಟ್ಟೆಯಲ್ಲಿ ಗಡ್ಡೆ ಇತ್ತಂತ ಹೋಯ್ತಂತ ಅದು ಯಾರಪ್ಪ ನೋಡಿದ್ದಾರೆ? ನೀನು ಮುಖಾಮುಖಿ ಒಂದು ಏನಾದರೂ ಮಾಡಿ ತೋರಿಸಿ ನೋಡೋಣ. ಮುಖಾಮುಖಿಯಾಗಿ ಒಂದೇ ಒಂದು ಮಾಡಿ ತೋರಿಸಿ ನೋಡೋಣ. ಊಟ ಕೊಡ್ತೀಯಾ? 1000 ಮಂದಿಗೆ ಊಟ ಕೊಡ್ತೀಯಪ್ಪ? ಯೇಸು ಪ್ರಭು ಬಳಿಯಲ್ಲಿ ರೊಟ್ಟಿ ಮೀನುಗಳು ತಂದು ಕೊಟ್ರಲ್ಲ, ಆ ಥರ ತಂದು ಕೊಡೋಣವಾ? ಓಕೆ, ಒಂದು 10 ರೊಟ್ಟಿ ಒಂದು 10 ಮೀನು ತಂದು ಕೊಡೋಣ. ಬೇರೆ ಏನಾದರೂ ತಂದು ಕೊಡೋಣ. ಮಾಡೋಕ್ಕಾಗತ್ತಾ? ಅವಮಾನ ಪಾಲಾಗ್ತಾರೆ ಪ್ರಿಯರೇ. ಸಾಧ್ಯ ಇಲ್ಲ ಪ್ರಿಯರ ದೇವ್ರ ಮಕ್ಕಳು. ಮಾಡೋದಕ್ಕೆ ಇವ್ರ ಕೈಯಿಂದ ಸಾಧ್ಯ ಇಲ್ಲ. 1ನೇ ಶತಮಾನದಲ್ಲಿ ಅವರ ಮಧ್ಯದಲ್ಲಿ ಮಾಡಿ ತೋರಿಸಿದ್ದಾರೆ, ಮಾಡಿದ್ದಾರೆ, ಅದು ಕೊಟ್ಟಿದ್ದಾರೆ. ಅಂಥದ್ದು ಮಾಡ್ತೀನಿ, ಅಂಥದ್ದು ಮಾಡಿ ತೋರಿಸ್ತೀನಿ, ಇವ್ರ ಕೈಯಿಂದ ಸಾಧ್ಯವಿಲ್ಲ. ಯಾರು ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂಥದ್ದು ನಿಂತೋಗಿದೆ. ಬ್ರದರ್, ಇಂಥವೆಲ್ಲ ಅದ್ಭುತಗಳು ಮಾಡಿ ತೋರಿಸಿಲ್ಲ ಅಂದರೆ ಹೇಗೆ ಬ್ರದರ್ ನಂಬುತ್ತಾರೆ? ಅಂದರೆ ಮಾಯ ಮಾಡಿ ನಂಬಿಸ್ತೀಯಾ ಬ್ರದರ್? ಮಾಯ ಮಾಡಿ ನಂಬಿಸ್ತೀಯಾ? ಅವ್ರಿಗೆ ಗುಣ ಆಗಿಲ್ಲ ಅಂದರೆ ಅವ್ರೇನಾಗ್ತಾರೆ? ನಿಮ್ಯಾ ದೇವರು, ನಾನು ಹೊರಟೋಗ್ತೀನಿ ಅಂತೇಳಿ ಅವ್ನು ಹೊರಟೋಗ್ತಾನೆ. ಅವ್ನು ಮತ್ತೆ ಬರಲ್ಲ. ಅವನು ಏನಪ್ಪ ಅಂದರೆ ಏನೋ ಸಮಸ್ಯೆ ಇಟ್ಕೊಂಡು ಬಂದಿದ್ದಾನೆ. ಆ ಸಮಸ್ಯೆ ತೀರುತ್ತೆ ಅಂದರೆ ನೀನು ಹೇಳಿದೆಯಲ್ಲ, ನಿನ್ನ ಮಾಯ ಮಾತುಗಳನ್ನು ಕೇಳಿ ಅವನು ಬಂದಿದ್ದಾನೆ ಅಷ್ಟೇ. ನಿನ್ನ ಮಾಯ ಮಾತುಗಳನ್ನು ಕೇಳಿ ಬಂದಿದ್ದಾನೆ. ಸಮಸ್ಯೆಗಳ ಪರಿಹಾರ ಆಗಿಲ್ಲ ಅಂದರೆ ವಾಪಸ್ ಹೋಗ್ತಾನೆ, ಅವನು ಇನ್ನೊಂದು ಕಡೆ ಹೋಗ್ತಾನೆ. ಹಾಗಲ್ಲ, ನಿಜವಾದ ಮಾತುಗಳು ಏನಿದೆಯೋ ಇದ್ದ ಹಾಗೇ ಸಾರಬೇಕು. ಬರ್ತಾರೋ ಬಿಡ್ತಾರೋ ಅವರಿಷ್ಟ. ದೇವರ ಬಳಿಗೆ ಬರ್ತಾರೋ ಬಿಡ್ತಾರೋ ಅವರಿಷ್ಟ. ಏನೋ ಅದ್ಭುತಗಳನ್ನು ನಡೆಯುತ್ತೆ, ಏನೋ ಸೂಚಕ ಕ್ರಿಯೆಗಳನ್ನು ನಡೆಯುತ್ತೆ, ಅದಕ್ಕೆ ಬರ್ತೀನಿ ಅಂದರೆ ಅಂಥ ನಂಬಿಕೆ ಉಳ್ಳವರು ದೇವ್ರಿಗೆ ಬೇಕಾಗಿಲ್ಲ ರೀ. ದೇವ್ರಿಗೆ ಎಂಥವ್ರು ಬೇಕು ಗೊತ್ತಾ? ದೇವರು ನಮ್ಮ ತಂದೆ ಅಂತ ನಂಬೋರು ಬೇಕು. ದೇವರು ನಮ್ಮನ್ನು ಹೆತ್ತಿದ್ದಾರೆ ಎಂದು ನಂಬೋರು ಬೇಕು. ದೇವರು ಸರ್ವಶಕ್ತನು ಎಂದು ನಂಬಿ ಜೀವಿಸುವವರು ಬೇಕು. ದೇವರು ನಮ್ಮನ್ನು ಕಾಪಾಡ್ತಾರೆ. ದೇವರು ನಮಗೆ ನಿತ್ಯ ಜೀವ ಕೊಡ್ತಾರೆ. ಅವರು ನಮ್ಮ ಹೆತ್ತ ತಂದೆ. ಅವ್ರ ಮೂಲಕ ಈ ದೇಹ, ಅವ್ರ ಮೂಲಕ ಈ ಜಗತ್ತು, ಅವ್ರ ಮೂಲಕ ರಕ್ಷಣೆ, ಅವ್ರ ಮೂಲಕ ಪಾಪ ಕ್ಷಮಾಪಣೆ ಅಂಥೇಳಿ ಮನಸ್ಫೂರ್ತಿಯಿಂದ ನಂಬಿ ಬರೋರು ದೇವ್ರಿಗೆ ಬೇಕು. ಆ ರೀತಿ ಸುವಾರ್ತೆ ಹೇಳಬೇಕು. ನಂಬುತ್ತಾರೋ ಬಿಡ್ತಾರೋ ಅವರಿಷ್ಟ. ಮಾಯ ಮಾತುಗಳನ್ನು ಹೇಳಿ ನಂಬಿಸುವಂಥ ಅವಶ್ಯಕತೆ ಇಲ್ಲ ರೀ. ಈ ಸಮಾಜದಲ್ಲಿ ನೋಡುವಾಗ ಅನೇಕರು ಮಾಯ ಮಾತುಗಳನ್ನು ಹೇಳ್ತಾರೆ. ಮಾಯ ಮಾತುಗಳನ್ನು ಹೇಳಿ ಅನೇಕರನ್ನು ಮೋಸ ಮಾಡ್ತಾ ಇದ್ದಾರೆ. ಅನೇಕರು ಹಿಂಜರಿತಾ ಇದ್ದಾರೆ. ತುಂಬ ಜನ ಹಿಂಜರಿತಾ ಇದ್ದಾರೆ. ತುಂಬ ಜನ ಹೊರಗಡೆ ಹೋಗ್ತಾ ಇದ್ದಾರೆ. ಸಭೆಯಿಂದ ಆ ಕಡೆ ಕೆಲವರು ವಾಪಸ್ ಹೋಗ್ತಾ ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಸರಿ ಯೋಚನೆ ಮಾಡಿ.
ದೇವರನ್ನು ನಂಬಬೇಕು. ಆತನು ನಮ್ಮ ಹೆತ್ತ ತಂದೆ, ಆತನು ನಮಗೆ ಜೀವ ಕೊಟ್ಟಿದ್ದಾರೆ, ಆತನಿಗೆ ಸಮಸ್ತವೂ ಸಾಧ್ಯ, ಆತನು ನಮ್ಮ ಕೈ ಬಿಡಲ್ಲ, ಆತನು ನಮ್ಮನ್ನು ಕಾಪಾಡ್ತಾರೆ ಅಂತೇಳಿ ಸಂಪೂರ್ಣ ಹೃದಯದಿಂದ ನಂಬಬೇಕು, ಸಂಪೂರ್ಣ ಹೃದಯದಿಂದ. ಪ್ರಿಯರಾದ ದೇವರ ಮಕ್ಕಳಿರ, ನೋಡಿ ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನವನ್ನು ನೋಡಿ. 8ನೇ ಅಧ್ಯಾಯ 23ನೇ ವಚನ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲೋಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ, ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ, ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಶಾಂತವಾಯಿತು. ಆ ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ನೋಡಿದ್ರ, ಅಂದರೆ ಗಾಳಿ ಸಮುದ್ರವನ್ನು ಗದರಿಸಿದಾಗ ಒಂದೇ ಒಂದು ನಿಮಿಷದಲ್ಲಿ ಅದೇನಾಗಿದೆ, ನಿಮ್ಮಳವಾಗಿದೆ ಅಂತೆ. ಅದನ್ನು ನೋಡಿ ಅಲ್ಲಿರುವಂಥ ಶಿಷ್ಯರಿದ್ದಾರಲ್ಲ, ಅವರು ಪ್ರಿಯರಾದ ದೇವ್ರ ಮಕ್ಕಳಿರ ಭಯಪಟ್ಟು ಈ ಮನುಷ್ಯನು ಎಂಥ ಮನುಷ್ಯನಾಗಿರ್ಬೋದು ಅಂತೇಳಿ ಆಶ್ಚರ್ಯಪಟ್ಟಿದ್ದಾರೆ, ಬೆರಗಾಗಿದ್ದಾರೆ. ಇಂಥ ಅದ್ಭುತಗಳೇನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡುವಾಗ ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರೇ. ಅಂದರೆ ಪ್ರಭು ಮಾಡಿರುವಂಥ ಅದ್ಭುತಗಳು ಅಂದರೆ ದೇವರು ಮೂಲಕ ಮಾಡುವಂಥ ಅದ್ಭುತಗಳು, ದೇವರು ಮಾಡುವಂಥ ಅದ್ಭುತಗಳು, ದೇವರ ಅದ್ಭುತಗಳು ಅಂದಾಗ ಟೋಟಲ್ ಈ ಜಗತ್ತೇ ದೇವರು ಮಾಡಿರುವಂಥ ಅದ್ಭುತ. ಪ್ರತ್ಯೇಕವಾಗಿ ಪ್ರಿಯರ ದೇವರ ಮಕ್ಕಳಿಗೆ ಮತ್ತೆ ಎಕ್ಸ್ಟ್ರಾ ಏನಪ್ಪ ಅಂದರೆ ಗಾಳಿಯನ್ನು, ನೀರನ್ನು ಕೆಲವು ಸಂದರ್ಭಗಳಲ್ಲಿ ಅವರು ಹೇಳಿದ ಹಾಗೆ ನಡೆಸುವಂಥದ್ದು. ಆನಂತರ ಕುರುಡರಿಗೆ ಕಣ್ಣು ಕೊಡುವಂಥದ್ದು, ಕುಂಟರಿಗೆ ಕಾಲುಗಳನ್ನು ಕೊಡುವಂಥದ್ದು, ಇವೆಲ್ಲ ಕೂಡ ಈ ಪ್ರಪಂಚ ದೇಶದಲ್ಲಿ ಯಾರೂ ಮಾಡದೇ ಇರುವಂಥ ಕಾರ್ಯ, ಅದು ದೇವರು ಮಾಡಿದ್ದಾರೆ. ಅದು ಅದ್ಭುತ. ಇಂಥ ಅದ್ಭುತಗಳು ಎಲ್ಲಾದರೂ ಮುಖಾಮುಖಿಯಾಗಿ ನೋಡಿದ್ದೀವ? ಇಂಥ ಅದ್ಭುತಗಳು ಕಣ್ಣು ಇಲ್ಲದವರಿಗೆ ಮುಖಾಮುಖಿಯಾಗಿ, ಅಂದರೆ ಹುಟ್ಟಿದಂದಿನಿಂದ ಈ ಮನುಷ್ಯನಿಗೆ ಕಣ್ಣಿಲ್ಲ, ಇವರು ಪ್ರಾರ್ಥನೆ ಮಾಡುವುದರಿಂದ ಈ ಮನುಷ್ಯನಿಗೆ ಕಣ್ಣು ಬಂದವು, ನಾವು ನೋಡಿದ್ದೇವೆ, ನಾವೇ ಸಾಕ್ಷಿಗಳು ಅಂತೇಳಿ ಹೊರಗಡೆ ಇದ್ದಂಥವ್ರು ಯಾರಾದರೂ ಬಂದು ಹೇಳೋಕ್ಕಾಗತ್ತಾ? ಈ ಮನುಷ್ಯನು ಹುಟ್ಟಿದಂದಿನಿಂದ ಕುರುಡ, ಆ ಫಾದರ್ ಬಂದು ಪ್ರಾರ್ಥನೆ ಮಾಡಿದ್ರು, ಇಲ್ಲ ಇಂಥ ಬೋಧಕರು ಬಂದು ಪ್ರಾರ್ಥನೆ ಮಾಡಿದ್ರು, ಈ ಮನುಷ್ಯನಿಗೆ ಗುಣವಾಗಿದೆ, ನಾವು ನೋಡಿದ್ದೇವೆ, ನಾವು ಸಾಕ್ಷಿಗಳು ಅಂತೇಳಿ ಈ ರೀತಿ ಹೇಳೋದಕ್ಕಾಗತ್ತಾ? ಪ್ರಪಂಚ ದೇಶದಲ್ಲಿ ಯಾರಾದರೂ ಹೇಳೋಕ್ಕಾಗತ್ತಾ? ಆ ರೀತಿ ಖಂಡಿತವಾಗಿ ನಡೆದರೆ ಹೇಳ್ತಾರೆ, ಖಂಡಿತವಾಗಿ ನಡೆದರೆ ನಾವು ನೋಡಿದ್ದೇವೆ ಅಂತ ಹೇಳ್ತಾರೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈಗಿನ ಕಾಲದಲ್ಲಿ ಅಂಥವು ಯಾವ ಕೂಡ ನಡೆಯಲ್ಲ. ಈ ಪ್ರಪಂಚ ದೇಶದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಕೆಲವು ರೋಗಗಳು ಬರುತ್ತೆ ಹೋಗುತ್ತೆ, ಅದಲ್ಲ. ಅದು ಯಾಕೆಂದರೆ ದೇವ್ರು ಕೊಟ್ಟಿದ್ದಾರೆ, ದೇವರು ಔಷಧಿ ಕೊಟ್ಟಿದ್ದಾರೆ, ನಡೆಯುತ್ತೆ. ಇವು ದೇವ್ರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಡೀತೀವಿ. ಇವೆಲ್ಲ ಕೂಡ ಏನಪ್ಪ ಅಂತಾರಂದರೆ ಸರ್ವಸಾಧಾರಣವಾದಂಥ ವಿಷಯಗಳಿವೆಲ್ಲ ಕೂಡ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ದೇವ್ರ ಕೃಪೆ ಮೂಲಕ ಔಷಧಿ ಬಂದದ್ದು ಕೂಡ ದೇವ್ರ ಕೃಪೆ ಮೂಲಕ ಅಲ್ವಾ? ಹೌದಲ್ವಾ? ಇವು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗುಣ ಆಗ್ತದೆ ದೇವ್ರ ಕೃಪೆ ಮೂಲಕ, ಗುಣ ಆಗುತ್ತೆ ದೇವ್ರ ಕೃಪೆ ಮೂಲಕ. ಅದು ಪ್ರತ್ಯೇಕವಂತ ಅದ್ಭುತ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಿಲ್ಲ. ಅದ್ಭುತ ಎನ್ನುವಂಥ ಪದಕ್ಕರ್ಥ ಈ ಪ್ರಪಂಚ ದೇಶದಲ್ಲಿ ಯಾರು ಮಾಡದೇ ಇರುವಂಥ ಒಂದು ಸಂಗತಿ ನಡೆದಾಗ ಅದು ಅದ್ಭುತ. ಆದರೆ ಈ ಲೋಕದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ದೇವರ ಕೃಪೆ ಮೂಲಕ, ದೇವರ ಕನಿಕರದ ಮೂಲಕ ನಾವು ಊಟ ಮಾಡ್ತಾಯಿದ್ವಿ, ನಾವು ಆರೋಗ್ಯವಾಗಿದ್ದೀವಿ. ಒಂದು ವೇಳೆ ರೋಗದಲ್ಲಿದ್ದಾಗ ದೇವರ ಔಷಧಿ ಇಟ್ಟಿದ್ದಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದನ್ನು ಗುಣ ಮಾಡ್ತಾನೆ. ಅದು ದೇವ್ರ ಕೃಪೆ ಮೂಲಕ ನಡೆಯುತ್ತೆ. ಅದನ್ನೇ ಇಟ್ಕೊಂಡು ಇದು ದೇವರ ಅದ್ಭುತ ಅಂತ ಹೇಳಿಕೊಂಡು ಜನರನ್ನು ಮರುಳು ಮಾಡಿ ನಡೆಸುವಂಥದ್ದು ಇದೆಯಲ್ಲ, ಅದು ಸರಿ, ಅದು ಸರಿಯಾದ ರೀತಿಯಲ್ಲಿ ಅಲ್ಲ. ಈ ಜಗತ್ತಿನಲ್ಲಿ, ಈ ಲೋಕದಲ್ಲಿ ಅನೇಕ ತಪ್ಪು ಬೋಧನೆ ನಡೀತಾ ಇದೆ. ಇವೆಲ್ಲ ಕೂಡ ಸರಿಯಾಗಬೇಕಂದ್ರೆ ಮೊದಲನೇದಾಗಿ ನಾವೇ ಎಲ್ಲರೂ ಕೂಡ ವಾಕ್ಯಗಳನ್ನು ಚೆನ್ನಾಗಿ ಕಲಿಬೇಕು. ಚೆನ್ನಾಗಿ ಕಲಿತು ಈ ಸಮಾಜದಲ್ಲಿ ಸುವಾರ್ತೆ ಸಾರಬೇಕು, ದೇವ್ರ ವಾಕ್ಯಗಳನ್ನು ಸಾರಬೇಕು, ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ಸೇರಿಸ್ಬೇಕು ಪ್ರಿಯರೇ. ಆ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀವಿ, ಪ್ರತಿಯೊಬ್ಬರು. ಇವಾಗ ನೋಡಿ, ಅಪೊಸ್ತಲರು ಇದ್ದಾರೆ. ಅಪೊಸ್ತಲರು ಸೇವೆ ಮಾಡಿದ್ದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸುವಾರ್ತೆ, ಆತ್ಮಕ್ಕೆ ಸಂಬಂಧಪಟ್ಟಂಥ ರಕ್ಷಣೆ. ಅವರು ಸೇವೆ ಕಾರ್ಯಕ್ರಮಗಳು ಮಾಡಿದ್ದಾರಲ್ಲ, ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಆತ್ಮ ರಕ್ಷಣೆ.
ಆತ್ಮಗಳನ್ನು ಕಾಪಾಡಬೇಕು, ಆತ್ಮಗಳನ್ನು ರಕ್ಷಿಸಬೇಕು. ರಕ್ಷಿಸೋದಕ್ಕೆ ಅವರೆಲ್ಲ ಪ್ರಯಾಸಪಟ್ಟಿದ್ದಾರೆ, ಸುವಾರ್ತೆ ಹೇಳಿದ್ದಾರೆ, ದೇವರ ಬಳಿಗೆ ನಡೆಸಿದ್ದಾರೆ. ಅವರಿಗೆ ದೇವರು ಅದ್ಭುತ ಮಾಡುವಂಥ ವರಗಳನ್ನು ಕೊಟ್ಟಿದ್ದರು, ಅವರು ಮಾಡಿದ್ದಾರೆ. ಎಲ್ಲಿ ತನಕ ಅಂತ ನೋಡುವಾಗ 1ನೇ ಶತಮಾನದಲ್ಲಿ ಏನ್ರಿ ಸಂಪೂರ್ಣವಾದದ್ದು ದೇವರ ಜ್ಞಾನ ಸಂಪೂರ್ಣವಾದದ್ದು ಬರೋ ತನಕ ನಡೆದಿದೆ. ಸಂಪೂರ್ಣವಾದಂಥ ದೇವರ ಜ್ಞಾನ ಬಂದ ಮೇಲೆ ಅದೆಲ್ಲ ನಿಲ್ಲಿಸಿದ್ದಾರೆ. ಸಂಪೂರ್ಣವಾದದ್ದು ಅಂದರೆ ಆತ್ಮರಕ್ಷಣೆಗೆ ಬೇಕಾದಂಥ ಸಂಪೂರ್ಣವಾದಂಥ ಜ್ಞಾನ, ಆತ್ಮಕ್ಕೆ ಬೇಕಾದಂಥ ರಕ್ಷಣೆ, ಆತ್ಮರಕ್ಷಣೆಗೆ ಬೇಕಾದಂತಹ ಸಂಪೂರ್ಣವಾದಂಥದ್ದು ಏನದು ಅಂತ ನೋಡುವಾಗ ದೇವರ ವಾಕ್ಯ. ಈ ಸಂಪೂರ್ಣವಾದದ್ದು ಬಂದ ಮೇಲೆ ಅಪೂರ್ಣವಾದದ್ದು ಇಲ್ಲದಂತಾಗುವುದು ಅಂತ ಹೇಳಿದ್ದಾರೆ. ಅದು ಸಂಪೂರ್ಣವಾದದ್ದು ಬಂದ ಮೇಲೆ ಇವೆಲ್ಲ ಕೂಡ ನಿಲ್ಲಿಸಿದ್ದಾರೆ. ಅಪೂರ್ಣವಾದದ್ದು ದೇವರು ನಿಲ್ಲಿಸಿದ್ದಾರೆ. ಅಪೂರ್ಣವಾದದ್ದು ನಿಲ್ಲಿಸಿದ್ದಾರೆ ಅಂದರೆ ಈ ಶರೀರಕ್ಕೆ ಸಂಬಂಧಪಟ್ಟಂಥ ಕೆಲವು ಇರುತ್ತವಲ್ಲ ನೆಕ್ಸ್ಟ್ ನಡೆಯುವಂಥದ್ದು ಅವೆಲ್ಲ ಕೂಡ ನಿಲ್ಲಿಸ್ತಾರೆ. ಆತ್ಮಿಕವಾದಂಥ ಜ್ಞಾನ, ಸಂಪೂರ್ಣವಾದಂಥ ಜ್ಞಾನವನ್ನು ಕೊಡ್ತಾರೆ. ಆ ಕೊಟ್ಟಿರುವಂಥ ಜ್ಞಾನವೇ ಸತ್ಯವೇದ ಗ್ರಂಥ. ಈ ಸತ್ಯವೇದ ಗ್ರಂಥವು ಸಂಪೂರ್ಣವಾಗಿ ಬರೆಯಲ್ಪಡುವ ತನಕ ಅವರ ಮಧ್ಯದಲ್ಲಿ ಅನೇಕ ಸೂಚಕ ಕ್ರಿಯೆಗಳು, ಅದ್ಭುತ ಕ್ರಿಯೆಗಳು ಮಾಡಿದ್ದಾರೆ. ಇಲ್ಲಂತ ನಾನು ಹೇಳ್ತಾ ಇಲ್ಲ, ಅದು ಅದ್ಭುತ. ಈಗಿನ ಕಾಲದಲ್ಲಿ ಇವರ ಮಧ್ಯದಲ್ಲಿ ಮಾಡುವಂಥದ್ದು ಇದೆಯಲ್ಲ, ಇದು ಅದ್ಭುತಗಳು ಅಲ್ವೇ ಅಲ್ವಾ? ಮಾಯ ಮಾಡುವಂಥದ್ದು, ಮೋಸ ಮಾಡುವಂಥದ್ದು ನಡೀತಾ ಇದೆ. ಇಂಥವ್ರ ವಿಷಯದಲ್ಲಿ ಪ್ರತಿ ಕ್ರೈಸ್ತರು ಜಾಗ್ರತೆ ಪಡಬೇಕು. ಪ್ರತಿಯೊಬ್ಬರು ಕೂಡ ಜಾಗ್ರತೆಯಿಂದ ಜೀವಿಸಬೇಕು, ಭಕ್ತಿಯಿಂದ ಜೀವಿಸಬೇಕು, ಜಾಗ್ರತೆಯಿಂದ ಇರಬೇಕು. ಓಕೆನಾ ಪ್ರಿಯರ ದೇವರ ಮಕ್ಕಳಿರ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.